ನಮ್ಮ ಸೀಟ್ ಎಡ್ಜ್ನ ಮೊದಲನೇ ಝಲಕ್, ಇದನ್ನು ನಾವು ವ್ಲಾಗ್ 1 ದ ಲೂಪ್ ಅಂತ ಕರಿತಾ ಇದ್ದೀವಿ. ರಿಲೀಸ್ ಆಗಿ 27ನೇ ತಾರೀಕು ರಿಲೀಸ್ ಆಯಿತು. ಐ ಥಿಂಕ್ 3 ದಿವಸ ಆಗಿದೆ. ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಐ ಥಿಂಕ್ ಒಂದು 2,83,000ಕ್ಕಿಂತ ಜಾಸ್ತಿ ಜನ ನೋಡಿದ್ದಾರೆ. ಹಾಗೆ ನಾವು ಕೂಡ ಇವತ್ತೇ ಈ ಒಂದು ಎಫೆಕ್ಟ್ಸಲ್ಲಿ ನೋಡ್ತಿರೋದು. ದೀಪು ಬ್ರೋ ಸಖತ್ ಖುಷಿ ಆಯಿತು. ದೀಪಕ್ ಕುಮಾರ್ JK ಅಂತ ಛಾಯಾಗ್ರಹಣ ಮಾಡಿದವರು, ಅದ್ಭುತವಾದ ಒಂದು ಕೈ ಚಳಕ ಇದೆ ಇದರಲ್ಲಿ ನಿಮ್ಮದು. ಸೊ ಐ ಹೋಪ್ ನಿಮಗೂ ಒಂದು ಈ ಟೀಸರ್ ಅಂತ ಹೇಳಿಬಿಟ್ಟೆ, ಹೇಳ್ಬಾರ್ದಾಗಿತ್ತು, ಬಟ್ ಇವಾಗ ಬೈತಾರೆ ಟ್ರೇಟರ್. ದ ಲೂಪ್ ವ್ಲಾಗ್ 1 ದ ಲೂಪ್ ನೋಡಿದ್ವಿ, ನನಗೂ ಭಾಳ ಖುಷಿ ಆಯಿತು. ಈಗ ನಮ್ಮ ತಂಡದ ಪರಿಚಯ, ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ, ಟೆಕ್ನಿಕಲಿ ಯಾರಿದ್ದಾರೆ, ನಮ್ಮ ಸಿನಿಮಾದ ಅನುಭವನ ಹಂಚ್ಕೊಳ್ಳುವಂಥ ಸಮಯ. ಹಾಗಾಗಿ ಈಗ ನಮ್ಮ ತಂಡವನ್ನು ಕರೆಯುವಂಥ ಸಮಯ. ಮೊದಲನೇದಾಗಿ ನಾನು ಪ್ರೊಡ್ಯೂಸರ್ಸನ್ನು ಕರಿತೀನಿ. ಯಾಕಂತ ಹೇಳಿದ್ರೆ ಒಂದು ಸಿನಿಮಾ ನಿರ್ಮಾಣ ಆಗಬೇಕಂದ್ರೆ ಅದಕ್ಕೆ ಮುಖ್ಯವಾದ ಒಂದು ಆಧಾರ ಸ್ತಂಭ ಅಂದರೆ ಪ್ರೊಡ್ಯೂಸರ್ ಸರ್. ಅವರ ಮೊದಲನೇ ಹೆಜ್ಜೆ ಇದು. ಗಿರಿಧರ್ ಟಿ ವಸಂತಪುರ ಅವರು ತುಂಬಾ ಪ್ಯಾಷನೇಟ್ ಆಗಿದ್ದಾರೆ ಸಿನಿಮಾ ಬಗ್ಗೆ. ಅವರು ಸಾಕಷ್ಟು ಕ್ಷಣಗಳನ್ನ ಹಂಚ್ಕೊಂಡಿದ್ದಾರೆ ನಮ್ಮ ಹತ್ರ. ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ಎಷ್ಟು ಸಿನಿಮಾ ಬಗ್ಗೆ ಅವ್ರಿಗೆ ಅಭಿಮಾನ ಇತ್ತು. ಅವರು ಆ್ಯಕ್ಚುಲಿ ಬಟ್ಟೆ ಹಾಕೊಳ್ತಿದ್ದ ರೀತಿ ಸಾಕಷ್ಟು ಶೇರ್ ಮಾಡಿದ್ದಾರೆ. ಸೊ ಅದ್ರಲ್ಲಿ ತೋರಿಸುತ್ತೆ ಅವ್ರು ಈ ಸಿನಿಮಾ ಬಗ್ಗೆ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ, ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿದ್ದಾರೆ. ಸರ್, ಈ ಸಿನಿಮಾ ನಿಮಗೆ ಸಾಕಷ್ಟು ಖುಷಿ ಹಾಗೆ ಸಾಕಷ್ಟು ವಿಷಯಗಳನ್ನ ತಂದ್ಕೊಳ್ಳಿ. ಇದನ್ನು ಹೇಳ್ತಾ ನಮ್ಮ ಗಿರಿಧರ್ ಟಿ ವಸಂತಪುರ ನಮ್ಮ ಸರ್ನ ಸ್ಟೇಜ್ ಮೇಲೆ ಕರೆಯುವಂಥ ಸಮಯ. ಸರ್ ಪ್ಲೀಸ್ ವೇದಿಕೆ ಮೇಲೆ ಬರಬೇಕು. ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಣ್ಣ ನೋಡ್ತಿದ್ದಾರೆ ಯಾವಾಗ ಹೇಳ್ತಾ ಇದ್ದೀನಿ ಅಂತ. ಬಟ್ ಅಣ್ಣ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳಿದರೆ ಅಣ್ಣ ಯಾರೂ ಬಿಡೋಂಗಿಲ್ಲ. ಗಿರೀಶ್ ಅಣ್ಣ ಡ್ಯಾನ್ಸ್ ಮಾಡೇ ಮಾಡ್ತಾರೆ. ಸೊ ಅದು ಈ ಹಾಡಿಗೆ ಮಾಡ್ತಿದ್ದಾರೆ, ಅದು ಬೈಕ್ ಸ್ಟೆಪ್ಪೇ ಮಾಡ್ತಿದ್ದಾರೆ. ಅಣ್ಣ ಇಲ್ಲ, ಅವಾಗಲೇ ಹೇಳ್ತಾರಲ್ಲ ಅಣ್ಣ. ರಘು ಸರ್ ಮಾಡೇ ಮಾಡ್ತಾರೆ. ರಘು ಸರ್ ಖಂಡಿತವಾಗ್ಲೂ ನಮ್ಮ ಜೊತೆ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಖುಷಿ ಕೊಡುತ್ತೆ ಆ ಒಂದು ಕ್ಷಣ, ಖಂಡಿತವಾಗ್ಲೂ. ಓಕೆ, ಈಗ ಅತಿ ಮುಖ್ಯವಾದ ಒಂದು ಘಟ್ಟ ಏನಂತ ಹೇಳಿದ್ರೆ, ರೀಸೆಂಟ್ಲಿ ನಾವು 27ನೇ ತಾರೀಕು ಸೀಟ್ ಎಡ್ಜ್ನ ಮೊದಲನೇ ಝಲಕ್ನ ರಿಲೀಸ್ ಮಾಡಿದ್ವಿ. ಅದಕ್ಕೆ ನಾವು ಎಲ್ಲರೂ ಏನು ಕರೀತಾರೆ ಅದನ್ನು ಕರೀಲಿಲ್ಲ. ನಾವು ಅದಕ್ಕೆ ವ್ಲಾಗ್ 1 ಅಂತ ಹೇಳಿದ್ವಿ. ವ್ಲಾಗ್ 1 ದ ಲೂಪ್ ಅಂತ ಹೇಳಿದ್ವಿ. ಯಾಕೆ ಅಂತ ನಾನು ಇದನ್ನು ಪ್ಲೇ ಮಾಡಿದ್ಮೇಲೆ ಹೇಳ್ತೀನಿ. ಸೊ ಈಗ ನೋಡ್ಕೊಂಬರೋಣ ಸೀಟ್ ಎಡ್ಜ್ ಸಿನಿಮಾದ ವ್ಲಾಗ್ 1 ದ ಲೂಪ್. ನಿರ್ದೇಶಕರನ್ನ ಕರೆಯುವಂಥ ಸಮಯ. ಚೇತನ್ ಶೆಟ್ಟಿ ಅವರ ಮೊದಲನೇ ಹೆಜ್ಜೆ ಇದು ಕೂಡ. ಆಲ್ರೆಡಿ ಈಸ್ ಆಲ್ಸೋ ಆನ್ ದ ಸ್ಟೇಜ್. ಕರೀಲಾ ಸರ್ ಪ್ಲೀಸ್? ಫ್ಯೂಚರ್ ಪ್ರೊಡ್ಯೂಸರ್ ಅಂತ ಹೇಳ್ತಿದ್ಯಪ್ಪ, ಫ್ಯೂಚರ್ ಹೀರೋ ಅಂತ ಹೇಳ್ತಿದ್ಯಾ? ನೈಸ್ ಕೇರ್ಫುಲ್ ಯಾ. ಓಕೆ, ಮೋಸ್ಟ್ಲಿ ನೆಕ್ಸ್ಟ್ ಎನಿಥಿಂಗ್ ಏನಾದರೂ ಆಗ್ಬೋದು. ಆಲ್ರೆಡಿ ಬ್ಲಾಗರ್ ಥರ ಕಾಣಿಸ್ತಾ ಇದ್ದಾನೆ. ಓಕೆ, ನಮ್ಮ ಓಕೆ, ಏನಾದರೂ ಹೇಳಬೇಕಾ? ಇಲ್ಲ, ಆಮೇಲೆ ಮಾತಾಡ್ತೀನಿ ಸರ್ ನಾ. ಓಕೆ, ಎನಿವೆ, ನಮ್ಮ ಚಿತ್ರದ ನಿರ್ದೇಶಕರನ್ನ ಕರೆಯುವಂಥ ಸಮಯ. ಚೇತನ್ ಶೆಟ್ಟಿ ಅವರು ಸಾಕಷ್ಟು ಚಿತ್ರಗಳಿಗೆ ಸಹ ನಿರ್ದೇಶನ ಮಾಡಿರುವಂಥವ್ರು. ಈ ಚಿತ್ರದಿಂದ ಡೈರೆಕ್ಟರ್ ಕ್ಯಾಪ್ನ ವೇರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ಸಿಡೆಂಟ್ಲಿ ನಮ್ಮ ಸ್ಕೂಲಿನ ಸೂಪರ್ ಸೀನಿಯರ್. ನಮಗೆ ಗೊತ್ತಿರಲಿಲ್ಲ, ನಾನು 6ನೇ ಕ್ಲಾಸಲ್ಲಿದ್ದಾಗ ಇವ್ರು 10ನೇ ಕ್ಲಾಸಲ್ಲಿ ಇದ್ದರು ಅನ್ಸುತ್ತೆ. ಬಟ್ ನನಗೆ ಗೊತ್ತು ಇವರು ನಮ್ಮ ಸ್ಕೂಲಲ್ಲಿ ಓದಿದ್ದು ಅಂತ, ಆದರೆ ಇವ್ರಿಗೆ ಗೊತ್ತಿರಲಿಲ್ಲ ನಾನು ಇವ್ರು ಜೂನಿಯರ್ ಅಂತ. ಬಟ್ ಭಾಳ ಖುಷಿ ಆಗುತ್ತೆ ಒಂದು ಕೋಇನ್ಸೈಡ್ ಆಗಿದ್ದು. ಈಗ ಮತ್ತೊಬ್ಬರನ್ನ ಕರೆಯುವಂಥ ಸಮಯ. ನಮ್ಮ ಚಿತ್ರದ ಪ್ರಮುಖ ಆಕರ್ಷಣೆ ಅಂತಲೇ ಹೇಳ್ತೀನಿ. ವಿಶೇಷವಾದ ಪಾತ್ರ ಮಾಡಿದ್ದಾರೆ ನಮ್ಮ ಚಿತ್ರದಲ್ಲಿ. ನನ್ನ ನೆಚ್ಚಿನ ನಟ ಗಿರೀಶ್ ಶಿವಣ್ಣ ಅವ್ರು ಬರಬೇಕು ಸ್ಟೇಜ್ ಮೇಲೆ. ನಾವನ್ನ ಗಿರಿಯಣ್ಣ ಅಂತಲೇ ಕರಿತೀನಿ, ತುಂಬ ಕಾಲೆಳಿತಿರ್ತಾರೆ ನಮಗೆ. ಇವ್ರ ಜೊತೆ ಆ್ಯಕ್ಟ್ ಮಾಡೋದು ಎಷ್ಟು ಖುಷಿ ಇತ್ತು ಅಂದರೆ, ಆ್ಯಸ್ ಅನ್ ಆ್ಯಕ್ಟರ್ ನನಗೇನೆ ಕರೆಕ್ಷನ್ಸು ಅಷ್ಟೇ ಮಜಾ, ಅಷ್ಟೇ ಸ್ಪಾಂಟೇನಿಯಸ್ಸು. ಸೊ ಎಷ್ಟೊಂದು ವಿಷಯಗಳಿದೆ. ನನಗೆ ಗೊತ್ತಿರಲೇ ಇರುವಂಥ ಡ್ಯಾನ್ಸರ್ ಅಂತ. ಐ ಥಿಂಕ್ ಗಿರಿಯಣ್ಣ ಕ್ಯಾನ್ ಡೂ ಎನಿಥಿಂಗ್. ಐ ಥಿಂಕ್ ಒನ್ ಆಫ್ ದ ವರ್ಸಟೈಲ್ ಆ್ಯಕ್ಟರ್. ನಾನು ನೋಡಿರೋಂಥ ಡ್ಯಾನ್ಸ್ ಮಾಡ್ತಾರೆ, ಫೈಟ್ ಮಾಡ್ತಾರೆ, ಕ್ಯಾನ್ ಡೂ ಎನಿಥಿಂಗ್. ಸೊ ಇವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ನನಗಂತೂ ಭಾಳ ಖುಷಿ ಆಯಿತು. ಯಾಕಣ್ಣ ಅಣ್ಣ ಆಗಲೇ ಕೋಪ ಮಾಡ್ಕೊಂಡಿದ್ದಾರೆ, ಡ್ಯಾನ್ಸ್ ಮಾಡ್ತೀನಿ ಅಂತ ಬೇರೆ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ ನಾನು. ಬಟ್ ಎನಿವೇ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಈಗ ಮತ್ತೊಬ್ಬರನ್ನ ಕರೆಯುವಂಥ ಸಮಯ. ನಾನು ಅವ್ರನ್ನ ಸಿನಿಮಾದಲ್ಲಿ ಅಣ್ಣ ಹಿರಿಯ ಮತ್ಸದಿ ವಾ ಮುತ್ಸದಿ ಓಕೆ. ಬಟ್ ಆದರೆ ನಾನು ಇವ್ರನ್ನ ಮಾಮ್ ಅಂತ ಕರಿತೀನಿ, ಯಾಕಂದರೆ ಅವ್ರನ್ನ ನಮ್ಮ ಮನೆ ಅಂತ ಕರೀತಾರೆ. ಮಾಮ್, ಇವ್ರನ್ನ ಹೆಂಗೆ ಅಂದರೆ ಕಿರಿಕ್ ಪಾಟಿಯಿಂದ ನೋಡ್ಕೊಂಬಂದಿದ್ದೀವಿ. ಇವ್ರು ಎಲ್ಲೇ ಹೋಗಿ ಯು ಅಂದರೆ ಸಾಕು, ಅಷ್ಟು ಹಂಗೆ ನಗು ಮುಖದಲ್ಲಿ ಹಂಗೆ ಅರಳಿಬಿಡುತ್ತೆ ಅಂಥ ಒಂದು ಹ್ಯೂಮನ್ ಬೀಯಿಂಗ್ ಇವರು. ನನ್ನ ಫೇವ್ರೆಟ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತೀನಿ. ಯಾಕಂದರೆ ಅವ್ರ ವಯಸ್ಸು ನನಗಿಂತ ಜಾಸ್ತಿ ಆಗಿದ್ರು ಐ ಥಿಂಕ್ ವಿ ಬೋತ್ ಆರ್ ಲೈಕ್ ಫ್ರೆಂಡ್ಸ್. ನಾವಿಬ್ಬರು ಹಾಗೆ ಮಾತಾಡ್ತೀವಿ. ಸೊ ನಮ್ಮ ಚಿತ್ರದ ಸೆಕೆಂಡ್ ಹೀರೋ ಅಂತ ಕೇಳ್ತೀನಿ. ಸೆಕೆಂಡಿಗೆ ಬರಲ್ಲ, ಥ್ರೂ ಔಟ್ ದ ಸಿನಿಮಾ ಇರ್ತಾರೆ. ನಮ್ಮ ಚಿತ್ರದ ಸೆಕೆಂಡ್ ಹೀರೋ ರಘು ರಾಮನ್ ಕೊಬ್ಬರ್ ಬರಬೇಕು ವೇದಿಕೆ ಮೇಲೆ ಸರ್ ಪ್ಲೀಸ್. ಒಂದರ ಚೆನ್ನಾಗಿ ಸೂಟ್ ಆಗಿರ್ತಾರೆ ಆ್ಯಕ್ಚುಲಿ. ಈಗ ನಮ್ಮ ಚಿತ್ರದ ನಾಯಕಿ ನಟಿನ ಕರೆಯುವಂಥ ಒಂದು ಸಮಯ. ಮೊದಲನೇ ಹೆಜ್ಜೆ, ಬಟ್ ಅದ್ರಾಗ ಅನ್ಸಲ್ಲ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಐ ಥಿಂಕ್ ನನಗಿಂತ ಮಾತುಗಳು ಅವರು ಫಸ್ಟ್ ಆಡಲಿ ಅಂತ ನೀವೆಲ್ಲ ಕಾಯ್ತಿದ್ದಾರೆ ಅಂತ ಗೊತ್ತು ನನಗೆ. ಬಟ್ ಎನಿವೇ, ಅವರ ಒಂದು ಮೊದಲನೇ ಹೆಜ್ಜೆಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ನಾಯಕಿ ನಟಿ ರವೀಕ್ಷಾ ಶೆಟ್ಟಿ ಅವ್ರನ್ನ ವೇದಿಕೆ ಮೇಲೆ ಕರಿತೀನಿ. ದಯವಿಟ್ಟು ಬನ್ನಿ.
ಅಫ್ಕೋರ್ಸ್ ಓ ಬಂದಿದ್ದಾರಾ? ಓ ನಮ್ಮ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಇಲ್ಲೇ ಇದ್ದಾರೆ. ಆ್ಯಕ್ಚುಲಿ ಸರ್ ನನಗೆ ಗೊತ್ತಾಗಿಲ್ಲ, ಕ್ಷಮಿಸಿ, ನಾನು ಇಲ್ಲಿರ್ತೀರ ಅಂತ ಅಂದ್ಕೊಂಡಿದ್ದೆ. ಆಕಾಶ್ ಪರ್ವ ಅವರು ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು ಇವ್ರ ಜೊತೆ ವರ್ಕ್ ಮಾಡೋಕ್ಕೆ. ಎಸ್ಪೆಷಲಿ ಆ್ಯಕ್ಟ್ರಿಗೆ ಒಂದು ಹಾಡುಗಳು ಕೇಳಿದಾಗ ಒಂದು ಭಾವನೆ ಉಂಟಾಗುತ್ತೆ. ನಾವು ಸೀರಿಯಸ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಒಂದಿಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದರಲ್ಲಿ ಮೇಜರ್ ಕ್ರೆಡಿಟ್ ನಿಮಗೂ ಹೋಗುತ್ತೆ ಆಕಾಶ್ ಅವರೇ. ಇದಕ್ಕಿಂತ ಮುಂಚೆ ನಿಮ್ಮ ಕೆಲಸಗಳನ್ನ ನೋಡಿದ್ದೀವಿ. ಬಂಗಾರದ ಆ ಸಾಂಗ್ ಅಂತೂ ಅದ್ಭುತವಾಗಿದೆ. ಸಿಂಹರೂಪಿಣಿ ಸಿನಿಮಾದು ಸೂಪರ್ ಹಿಟ್ ಆಗಿದೆ. ಐ ಥಿಂಕ್ 1 ಲಕ್ಷ ರೀಲ್ಸ್ ಮಾಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ನಮ್ಮ ಚಿತ್ರದ ಹಾಡುಗಳು ಹಾಗೇ ಆಗಲಿ. ಆಲ್ರೆಡಿ ಹಂಗೋ ಹಿಂಗೋಗಿ ಸಾಕಷ್ಟು ಸಪೋರ್ಟ್ ಸಿಕ್ಕಿದೆ. ಈಗ ಮತ್ತೊಬ್ಬರನ್ನ ಕರೆಯುವಂಥ ಒಂದು ಸಮಯ. ನಮ್ಮ ಚಿತ್ರದ ಛಾಯಾಗ್ರಾಹಕರು ನನ್ನ ಸ್ನೇಹಿತರು ದೀಪಕ್ ಕುಮಾರ್ JK ಅವರು. ಸಖತ್ತು ಎನರ್ಜೆಟಿಕ್ ಆಗಿದ್ದಾರೆ, ಯಂಗ್ಸ್ಟರ್ ಇವರು. ನೀವು ಏನು ಹೇಳಿದ್ರು ಹೇಳ್ತೀರಾ ಸರ್, ಮರದ ಮೇಲೆ ಶಾರ್ಟ್ ತಗೊಳ್ಳೋ ಅಂದ್ರೆ ರೆಡಿ ಇರ್ತಾರೆ, ಟಪಕಂದು ಹತ್ಬಿಡ್ತಾರೆ. ಸೊ ಇವರು ಒಬ್ಬರು ಫೇಮಸ್ ಲೆಜೆಂಡ್ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ, JJ ಕೃಷ್ಣ ಅವರ ಮಗ ಇವರು. ಆದರೆ ಯಾವತ್ತೂ ಅವ್ರ ಮಗ ಆಗಿದ್ರು ಅವ್ರದ್ದೇ ಒಂದು ಛಾಪ್ನ ಮೂಡಿಸಿದ್ದಾರೆ ಇಂಡಸ್ಟ್ರಿಯಲ್ಲಿ. ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಇವ್ರ ಜೊತೆ ಈ ಚಿತ್ರ ಜೊತೆಗೆ ನಾನು ಇನ್ನೊಂದು ಚಿತ್ರ ಕೂಡ ಕೆಲಸ ಮಾಡಿದ್ದೀನಿ. ಅದ್ಭುತವಾದ ಒಂದು ಕೆಲಸಗಾರ ಅಂತ ಹೇಳ್ಬೋದು. ಇವತ್ತು ನಮ್ಮ ಜೊತೆ ಬಂದಿರೋದು ಭಾಳ ಖುಷಿ ಆಗ್ತಾ ಇದೆ. ಎಸ್, ಹಾಗೆ ಇನ್ನೊಂದು ಕೋಇನ್ಸಿಡೆನ್ಸ್ ಏನಂತ ಹೇಳಿದ್ರೆ, ನಮ್ಮ ಸಿನಿಮಾದ ಖಂಡಿತ ಕರಿತೀನಿ. ಈಗ ನಮ್ಮ ಚಿತ್ರದ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫರ್ ರಘು ಮಾಸ್ಟರ್ನ ಕರೆಯುವಂಥ ಸಮಯ. ನಾನು ಇವ್ರಿಗೆ ಸ್ಪೆಷಲಾಗಿ ಹೇಳೋಣ ಅಂದ್ಕೊಂಡೆ. ಏನಕ್ಕೆ ಅಂತ ಹೇಳಿದ್ರೆ, ನನ್ನ ಲೈಫಿನ ಮೊದಲನೇ ಕನ್ವೆನ್ಸ್ ಇಸ್ಕೊಂಡಿದ್ದು ನಾನು ಇವ್ರ ಹತ್ರನೇ. ನಾನು ಹರ್ಷ ಮಾಸ್ಟರ್ ಟೀಮಲ್ಲಿ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿದ್ದೆ. ಅಲ್ಲಿ ಇವರು ಮೇನ್ ಮುಖ್ಯಸ್ಥರಾಗಿದ್ದರು, ಇವರೇ ಡ್ಯಾನ್ಸ್ ಎಲ್ಲ ನೋಡ್ಕೊಳ್ತಾ ಇದ್ದಿದ್ದು. ಸೊ ನಮ್ಮ ದಿನದ ಖರ್ಚು ಹೋಗಿ ಬರೋದಕ್ಕೆಲ್ಲ ಕೊಡ್ತಿದ್ದು ರಘು ಮಾಸ್ಟರ್ ಜೊತೆ ಇದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಿದ್ದೆ ನಾನು. ಆ ಹಾಡು 54 ಮಿಲಿಯನ್ ಹಿಟ್ಸ್ ಆಗಿದೆ ಯೂಟ್ಯೂಬಲ್ಲಿ. ಆ ಹಾಡಿನ ಹೆಸರು ನಾನು ಹೋಗೋಕ್ಕೂ ಮೊದಲು ಅಂತ. ಅವ್ರ ಮೊದಲನೇ ಹೆಜ್ಜೆ ಅದರಲ್ಲಿ ನನ್ನ ಆಯ್ಕೆ ಮಾಡ್ಕೊಂಡಿದ್ದಂತೂ ಭಾಳ ಖುಷಿ ಆಯಿತು. ಅವ್ರ ಜೊತೆ ಕೆಲಸ ಮಾಡಿದಂತೂ ತುಂಬಾ ಖುಷಿ ಇದೆ. ಯಾಕಂದರೆ ಒಂದು ಒಳ್ಳೆ ರ್ಯಾಪು ಇದೆ. ಅವ್ರು ಏನೇ ಸ್ಟೆಪ್ ತೋರಿಸಿದ್ರು ಮಾಡ್ಬೋದು. ಯಾಕಂದರೆ ಅವ್ರ ಜೊತೆ ಆಲ್ರೆಡಿ ಟೀಮಲ್ಲಿ ವರ್ಕ್ ಮಾಡಿದ್ದೆ. ಮಾಸ್ಟರ್ ತುಂಬ ಚೆನ್ನಾಗಿದೆ ವರ್ಕ್ ಈ ಸಿನಿಮಾದಲ್ಲಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಸೊ ಇದರ ಜೊತೆಗೆ ನಾವು ಇನ್ನೊಬ್ಬರನ್ನ ಕರೆಯುವಂಥ ಸಮಯ. ಇದು ಅಗೇನ್ ಕೋಇನ್ಸಿಡೆಂಟ್. ನಮ್ಮ ಸ್ಕೂಲಿನ ಸೀನಿಯರ್ ಇವರು ಕೂಡ. ಅದು ಹೆಂಗೆ ಈ ಸಿನಿಮಾದಲ್ಲಿ ಎಲ್ಲ ಸೀನಿಯರ್ಗಳು ಸಿಗ್ತಿದ್ದಾರೆ ಅಂತ ಗೊತ್ತಿಲ್ಲ. ಅವರ ಹೆಸರು ಪುನೀತ್ ಬಾಬು ಅಂತ. ಅದ್ಭುತವಾದ ಒಂದು ಧ್ವನಿ, ಕಂಚಿನ ಕಂಠ ಅಂತ ಹೇಳ್ಬೋದು. ಇವರು ಧ್ವನಿ ಕೇಳ್ತಿದ್ದಂಗೆ ಇವರು ರೆಕಗ್ನೈಸ್ ಮಾಡ್ಬೋದು ಪುನೀತ್ ಅವರು ಎಷ್ಟು ಅದ್ಭುತ ನಟ ಅಂತ. ಸೊ ನಮ್ಮ ಸಿನಿಮಾದಲ್ಲಿ ಒಂದು ಪ್ರಮುಖವಾದ ಪಾತ್ರ ಮಾಡಿದ್ದಾರೆ. ಸೊ ಇದು ನಮ್ಮ ಟೀಮ್ ಆಗಿದೆ. ಸೊ ನಮ್ಮ ಟೀಮಿನ ಸಹಾಯಕ ನಿರ್ದೇಶಕರು ಕೂಡ ಬಂದಿದ್ದಾರೆ. ಚಂದ್ರು ಅವರಿದ್ದಾರೆ, ವೆಂಕಿ ಅವರಿದ್ದಾರೆ. ಐ ಥಿಂಕ್ ಅವರು ಕೂಡ ಸ್ಟೇಜ್ ಮೇಲೆ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊತೀನಿ. ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಹಾಗೆ ನಮ್ಮ ಸಿನಿಮಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಹೆಲ್ಪ್ ಮಾಡ್ತಿರುವಂಥ ರಘು ಸುವರ್ಣ ಅವರಿದ್ದಾರೆ. ಹಾಗೆ ಸಾಕಷ್ಟು ಜನ ವ್ಲಾಗರ್ಸ್ ಬಂದಿದ್ದಾರೆ ಇಲ್ಲಿ. ಸಾಕಷ್ಟು ಜನ ನಮ್ಮ ಆಪ್ತರು ಬಂದಿದ್ದಾರೆ. ಮನೆಯಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ಚೇತನ್ ಪ್ರೋ ಮನೆ ಕಡೆಯಿಂದ ಬಂದಿದ್ದಾರೆ. ಹಾಗೆ ನಮ್ಮ ಪ್ರೊಡ್ಯೂಸರ್ ಮನೆ ಕಡೆಯಿಂದ ಬಂದಿದ್ದಾರೆ. ಇಬ್ಬರು ಮುದ್ದಾದ ಮಕ್ಕಳು ಬಂದಿದ್ದಾರೆ. ಸೊ ಖುಷಿ ಆಗ್ತಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಹಾಗೆ ಪಾತ್ರದ ಪರಿಚಯ ಇರುತ್ತೆ. ಮೊದಲನೇದಾಗಿ ನಾನು ಗಿರಿಯಣ್ಣ ನಿಮಗೆ ಕೊಡ್ತಾ ಇದ್ದೇನೆ ಮೈಕ್ನ. ಸೊ ನೀವು ಹೇಳಬೇಕು ನಮ್ಮ ಸಿನಿಮಾ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್. ನಮಸ್ಕಾರ, ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ಚೇತನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೆ. ಅವರು ಡೈರೆಕ್ಟರ್ ಆಗಿದ್ದರು. ಅದು ಕೊಡಗುನಲ್ಲಿ ಒಂದು 10 ದಿನ ನಾವು ಶೂಟಿಂಗ್ ಮಾಡ್ತಿದ್ವಿ. ಅವಾಗ ಶಾರ್ಟ್ ಮುಗಿದು ಮತ್ತೆ ಮಾತಾಡೋದಿರುತ್ತಲ್ಲ, ಮಾತಾಡ್ತಿದ್ರೆ ಅಣ್ಣ ಶಾರ್ಟ್ ರೆಡಿ ಅಂತ ನಾವು ನಮಗೆ ಏನಯ್ಯ ಈಗ ಶಾರ್ಟ್ ಮುಗೀತು ಮತ್ತೆ ಕರಿತಾ ಇದ್ದೆ ಅಂದರೆ ಶಾರ್ಟ್ ರೆಡಿ ಅಂತ. ಇನ್ನು ಕ್ಯಾಮ್ರಾ ಇಡ್ತಾಯಿದ್ರೆ ನಾವು ಹೋಗೋಷ್ಟರಲ್ಲಿ ರೆಡಿ ಆಗ್ಬಿಡೋದು. ನಾನು ಹೇಳಿದೆ, ನೀನು ಇವಾಗಲೇ ಹಿಂಗೆ ರುಬ್ತಾ ಇದೆಯಾ, ಅಕಸ್ಮಾತ್ ನೀನು ಡೈರೆಕ್ಟರ್ ಸರಿಯಾಗಿ ರುಬ್ತೀಯ ಅಲ್ವಾ ಅಂದ. ಇಲ್ಲ ಅಣ್ಣ ಹಂಗೆಲ್ಲ ಅಲ್ಲ ಅಂದ. ನಂಬಲ್ಲ ಸರ್, 1 ವರ್ಷಕ್ಕೆ ಫೋನ್ ಮಾಡಿ ಡೇ ಆ್ಯಂಡ್ ನೈಟ್ ರುಬ್ಬೋ ನಮ್ಮನ್ನು ಈ ಸಿನಿಮಾದಲ್ಲಿ. ಡೇ ಆ್ಯಂಡ್ ನೈಟ್. ತುಂಬ ಒಳ್ಳೆ ಕೆಲಸಗಾರ, ತುಂಬ ಇಷ್ಟಪಟ್ಟು ಮಾಡಿರೋವಂಥ ಸಿನಿಮಾ. ಯಾಕಂದರೆ ಮೊದಲನೇ ಡೈರೆಕ್ಷನ್ ಮಾಡಬೇಕಾದ್ರೆ ಯಾವುದೇ ಪ್ರೊಡ್ಯೂಸರು ಈಗಿನ ಟೈಮ್ನಲ್ಲಿ ಯಾರೂ ಹೆಲ್ಪ್ ಮಾಡಲ್ಲ. ಅಂಥದ್ರಲ್ಲಿ ನಮ್ಮ ಪ್ರೊಡ್ಯೂಸರ್ ಗಿರಿ, ಅಂದರೆ ನಾನಲ್ಲ, ಪ್ರೊಡ್ಯೂಸರ್ ಗಿರಿ ಅವರು ತುಂಬ ಸಪೋರ್ಟ್ ಮಾಡಿ ಅವ್ರ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ತುಂಬ ಪ್ಯಾಷನ್ ಇರುವಂಥ ಪ್ರೊಡ್ಯೂಸರ್ ಅವರು. ಇಲ್ಲ ಈ ಸಿನಿಮಾ ಚೆನ್ನಾಗಿ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಸರ್, ನಿಮಗೆ ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳು ಸರ್. ಸಿದ್ದು ಒಳ್ಳೆ ಪರ್ಫಾರ್ಮರ್. ಆತನಿಗೆ ಹೆಂಗೆ ಅಂತಂದರೆ ಮಿಡಿತ ಜಾಸ್ತಿ. ಇದು ಮಾಡಬೇಡ ಅಂತ ಇರಪ್ಪ. ಇದು ಸಿನಿಮಾ ನೋಡ್ಕೊಂಡು ಮಾಡಬೇಕೇ ಹೊರ್ತು ಎಲ್ಲ ಒಟ್ಟಿಗೆ ಮಾಡಿಬಿಟ್ರೆ ಕಸ ಆಗ್ಬಿಡುತ್ತೆ ಅಂದೆ. ಇಲ್ಲ ಅಣ್ಣ ಕಸನೇ ಅಲ್ವಣ ಇವತ್ತು, ಗೊಬ್ಬರ ಒಳ್ಳೆ ಚೆನ್ನಾಗಿರುತ್ತೆ ಅಂದ. ಓ ಆಯ್ತು ಬಿಡಪ್ಪ, ನೀನು ಚೆನ್ನಾಗಿ ಮಾಡ್ತೀವಿ. ಒಳ್ಳೆ ಡ್ಯಾನ್ಸರು, ಒಳ್ಳೆ ಆ್ಯಕ್ಟ್ರು, ಒಳ್ಳೆ ಫೈಟ್ರು, ಒಳ್ಳೆ ಎಂಟ್ರಿ ಸಿಗಲಿ ನಿಮಗೆ, ಒಳ್ಳೇದಾಗಲಿ. ಆಮೇಲೆ ಗಾರ್ಜಿಯಸ್ ಲುಕ್. ಇವ್ರ ಜೊತೆ ಒಂದು ಸೀನು ಇಲ್ಲ, ಆದರೆ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಆಮೇಲೆ ನಮ್ಮ ಹಿರಿಯ ಮುತ್ಸದಿ ನಮ್ಮ ಯೋಗ ಟೀಚರ್ ರಘು ಅವರು ಪಕ್ಕದಲ್ಲಿ ನಿಂತ್ಕೊಳ್ಳೋಕೆ ಭಯ ಆಗತ್ತೆ. ಎಷ್ಟು ಬೆಳ್ಗವ್ರಿ ಇವರು, ಅಷ್ಟು ಬೆಳ್ಳಿಗೆ ಯಾರಾದ್ರೂ ಇರ್ತಾರೆ ಮನುಷ್ಯ, ಅಷ್ಟು ಬೆಳ್ಳಿಗೆಲ್ಲ ಇರಬಾರ್ದು. ಸೊ ಈ ಒಳ್ಳೆ ಸಿನಿಮಾ
ನೀವು ನೋಡಿದ್ರಿ, ಇಷ್ಟಪಡ್ತೀರಿ ಅಂತ ಗೊತ್ತು. ಇದನ್ನು ಜನಗಳಿಗೆ ತಲುಪಿಸುವಂಥ ಭಾರ ನಿಮ್ಮ ಮೇಲಿದೆ. ಸೊ ಹಾಗಾಗಿ ಮತ್ತೊಮ್ಮೆ ಈ ಸಿನಿಮಾ ತಂಡವನ್ನು ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಎಷ್ಟು ದಿನ ಡೇಟ್ಸ್ ಅಣ್ಣ? ಬರೀ ನೈಟು, ಒಂದಿನ ಡೇ ಮಾಡಿದ್ರು 10 ದಿನ ನೈಟ್ ರುಬ್ಬಿದ್ದಾರೆ ಅಣ್ಣ ನನ್ನ. ನೈಟೇ ಎಲ್ಲ ಇವ್ರುಗಳ ಮುಂದೆ ಇನ್ನೇನು ಭಯ ಪಡೋದು ನಾನು. ನಂಗೆ ಲೈಟೇ ಹಾಕಿಲ್ಲ ನಮ್ಮ ಕ್ಯಾಮ್ರಾಮನ್, ನಾವು ರಘು ಇದ್ದಾರಲ್ಲ ಪಕ್ಕದಲ್ಲಿ ಅಂತ. ಹಂಗೆ ಪಾಸ್ ಮಾಡಿ. ನಾವೆಲ್ಲ ತಮಟೆ ಸೌಂಡಿಗೆ ಡ್ಯಾನ್ಸ್ ಮಾಡೋರು ಸರ್. ಹಂಗೆ ಹೇಳ್ತಿದ್ದಾರೆ, ಗೊತ್ತಿರಲಿಲ್ಲ ನಮ್ಗೆ ಇಷ್ಟು ಒಳ್ಳೆ ಡ್ಯಾನ್ಸರ್ ಅಂತ ಗೊತ್ತಿದ್ರೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನನ್ನ ಬದಲು ಅಣ್ಣನೇ ಮಾಡಿರೋರು. ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಸುಮ್ಮನೆ ಇಲ್ಲ. ವಿ ಕಾಂಟ್ ಡಿನೈ ದಟ್ ಫ್ಯಾಕ್ಟ್. ಥ್ಯಾಂಕ್ಸ್ ಅಣ್ಣ, ನಿಮ್ಮ ಪ್ರೀತಿಯ ಮಾತುಗಳಿಗೆ ಸೀರಿಯಸ್ಲಿ ಥ್ಯಾಂಕ್ ಯು. ಹೊಸ ನಮಸ್ಕಾರ. ಮುಖ್ಯವಾಗಿ ಮಾಧ್ಯಮದವ್ರಿಗೆ, ಪ್ರೆಸ್ದವ್ರಿಗೆ, ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ಈ ಸಂದರ್ಭದಲ್ಲಿ ಬಂದಿದ್ದೀರಿ, ನಮ್ಮನ್ನು ಪ್ರೇರಣೆ ಕೊಡ್ತಿದ್ದೀರಿ. ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಹಿರಿಯ ಮುತ್ಸದಿ ಮಾತಾಡ್ತೀನಿ. ಈ ಸಿನಿಮಾದಲ್ಲಿ ನಾನು ಯೋಗ ಟೀಚರ್. ಬೇಸಿಕಲಿ ನಾನು ಯೋಗ ಟೀಚರ್ ನಿಜ ಜೀವನದಲ್ಲಿ. ಅದು ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಯೋಗ ಟೀಚರ್ ಅಲ್ಲದೇ ಈ ಸಿನಿಮಾದಲ್ಲಿ ಒಂದು ವೀಕ್ನೆಸ್ ಇದೆ ಆ ಕ್ಯಾರೆಕ್ಟರ್ಗೆ. ಅದನ್ನು ಆಮೇಲೆ ಹೇಳ್ತಾರೆ, ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಅದೇನೇ ಟ್ವಿಸ್ಟ್ ಕತೆಗೆ. ಸೊ ಇಲ್ಲಿ ನನಗೆ ಮುಖ್ಯವಾಗಿ ನಮ್ಮ ನಿರ್ಮಾಪಕರು, ಅದೇ ನಾನು ಆವಾಗಲೇ ಹೇಳಿದಾಗೆ ಪ್ಯಾಷನೇಟ್ ಇರುವಂತಹ, ಅಂದರೆ ಸಿನಿಮಾನ ನಿಜವಾಗ್ಲೂ ಪ್ರೀತಿಸುವಂತಹ ಒಬ್ಬ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಾರೆ. ನಮಗೆಲ್ಲ ಅವಕಾಶ ಕೊಟ್ಟಿದ್ದೀರಿ, ಧನ್ಯವಾದ. ಇದಕ್ಕಿಂತ ಮುಖ್ಯವಾಗಿ ಎಲ್ಲರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಉದ್ದ ಆಗುತ್ತೆ, ಪೇಷನ್ಸ್ ಇರಲ್ಲ. ನೀವು ಪ್ರತಿಯೊಬ್ಬರನ್ನು ಉದ್ದೇಶಿಸಿ ಮಾತಾಡ್ತಾ ಇನ್ನೂ 1 hour ಆಗಿಬಿಡುತ್ತೆ. ಒಟ್ಟಾಗಿ ಹೇಳ್ತೀನಿ, ಒಂದು ಒಳ್ಳೆ ಟೀಮು. ಅದರಲ್ಲೂ ಸಿದ್ದು ಜೊತೆ ನಾನು ಕೆಲಸ ಮಾಡಿದ್ದು ತುಂಬ ಖುಷಿ ಕೊಟ್ಟಿದೆ. ಇಷ್ಟುವರೆಗೆ ಇಷ್ಟು ಫ್ರೀಯಾಗಿ, ಇಷ್ಟು ಆರಾಮಾಗಿ ಒಂದು ಸಿನಿಮಾದಲ್ಲಿ ಜೆಲ್ಲಾಗಿ ಖುಷಿಯಾಗಿ ಮಾಡಿರುವಂಥದ್ದು ನಾನು ಫಸ್ಟ್ ಟೈಮ್ ಅನಿಸುತ್ತೆ. ಅಂದರೆ ಇಷ್ಟು ಆರಾಮಾಗಿ ಮಾಡುವಂಥದ್ದು ಒಂದು ಸಿನಿಮಾ. ಈ ಥರದ ಅವಕಾಶ ಚೇತನ್ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ರಬೀಕ್ಷಾ ಅವರು ಹೀರೋಯಿನ್ನು, ನಿಮಗೆ ಗೊತ್ತಿದೆ, ಅವ್ರನ್ನ ನೋಡಿದ್ರೆ ಗೊತ್ತಾಗತ್ತೆ ಅನಿಸುತ್ತೆ. ಭರವಸೆಯ ನಟಿ ಅನಿಸ್ತಾ ಇದೆ. ಎಲ್ಲೋ ಹಳೆ ಕಾಲದ ಜಯಂತಿ ಅಮ್ಮ ಅಥವಾ ಕಲ್ಪನಾ ಅವ್ರನ್ನ ನೋಡಿದಾಗ ಏನು ಅನಿಸ್ತಾ ಇತ್ತು ನಮಗೆಲ್ಲ, ಆ ಒಂದು ಗ್ಲೋ ಇದೆ, ಆ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಸಿದ್ದು ಅವರು ಜೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿನಿಮಾದಲ್ಲಿ. ಜೊತೆಗೆ ನಾವೆಲ್ಲ ಇದ್ದೀವಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಇಲ್ಲ, ಬೇಗ ಮುಗಿಸ್ತಾ ಇದ್ದೆ, ಸ್ವಲ್ಪ ಜಾಸ್ತಿ ದಿನ ಶೂಟಿಂಗ್ ಮಾಡಿದ್ದೀನಲ್ಲ, ಅದಕ್ಕಾದರೂ ಹೆಚ್ಚು ಮ್ಯಾನೇಜ್ ಆಗಲಿ ಅಂತ. ಏನಣ್ಣ? ಮನುಷ್ಯರಿಗೆ ಯೋಗ ಹೇಳ್ಕೊಡ್ತೀನಿ. ದೆವ್ವಗಳ ಜೊತೆ ಯೋಗ ಮಾಡಿಲ್ಲ. ಎರಡು ಸಂದರ್ಭ ಬರುತ್ತೆ, ಅದು ಮಾಡಿಲ್ಲ. ಮಾಡಿದಾಗ ಅನಿಸುತ್ತೆ, ಅದೇನು ರಿವೀಲ್ ಮಾಡಿಬಿಟ್ರಿ ಕತೆನ, ಆ ಥರ ಅಣ್ಣ. ಧನ್ಯವಾದ. ಕರೆಕ್ಟ್. ಅದೇ ನನಗೆ ಮೊನ್ನೆ ಇನ್ನೊಂದು ಸಿನಿಮಾದಲ್ಲಿ ಶೂಟಿಂಗ್ ನಡೀತಾ ಇರುವಾಗ ಕೇಳ್ತಾಯಿದ್ರು ನಾಯಕ ನಟರೊಬ್ಬರು, ನಿಮ್ಮನ್ನು ಹೆಂಗ್ರಿ ಪೊಲೀಸ್ ಅಂತ ಕನ್ಸಿಡರ್ ಮಾಡ್ತಾರೆ? ಈ ಹೈಟ್ಗೆ ಲುಕ್ ಓಕೆ ಬಿಡಿ, ಹೇಗೆ ಇರಲಿ, ಹೈಟ್ ಅದು ಹೆಂಗೆ ಮ್ಯಾನೇಜ್ ಆಗುತ್ತೆ ಅಂತ ನನಗೂ ಅರ್ಥನೇ ಆಗ್ತಿಲ್ಲ ಅಣ್ಣ. ಯಾರು ಹೇಳ್ತಿರೋದು ಹೆಂಗೆ, ಯಾವ ಇದ್ರ ಮೇಲೆ ನಮ್ಮನ್ನು ಕ್ಯಾಸ್ಟ್ ಮಾಡ್ತಾರೆ ಪೊಲೀಸ್ ಪಾತ್ರಗಳು? ಸುಮಾರು 20 ಸಿನಿಮಾ ಆಗೋಯ್ತು ನಂದು ಪೊಲೀಸಾಗಿ. ಕಾಸ್ಟ್ಯೂಮ್ ಎತ್ತಿಟ್ಕೊಂಡಿಲ್ಲ, ಜೋಡಿಸ್ಕೊಂಡಿಲ್ಲ, ಅವರೇ ಕೊಡ್ತಾ ಇದ್ದಾರೆ. ಧನ್ಯವಾದ. ಥ್ಯಾಂಕ್ ಯು. ಏನಣ್ಣ, ನಡೆಯುತ್ತಲ್ವಾ? ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಜ ಜೀವನದಲ್ಲಿ ಕೂಡ ಅವ್ರು ಯೋಗ ಮಾಸ್ಟರ್. ಬೆಳಗ್ಗೆ ದಿನನಿತ್ಯ ಅವ್ರು ಯೋಗ ಹೇಳ್ಕೊಡ್ತಾರೆ ಸಾಕಷ್ಟು ಜನಕ್ಕೆ. ಮೇ ಬಿ ಅದರಿಂದ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್ ಫಾರ್ ದಿ ಆಪರ್ಚುನಿಟಿ. ನನಗೆ ಈ ಸಾಂಗಲ್ಲಿ ನಾವೊಂದು 3 ಸಾಂಗ್ ಮಾಡಿದ್ದೀವಿ, ಪ್ಲಸ್ ಬ್ಯಾಕ್ಗ್ರೌಂಡ್ ಸ್ಕೋರು ಮಾಡಿದ್ದೀನಿ. ಆ್ಯಂಡ್ ಎಲ್ಲ ದೊಡ್ಡವರೇ ಹಾಡಿದ್ದಾರೆ ನಮ್ಮ ಸಾಂಗ್ಸ್ನ. ಟಿಪ್ಪು ಸರ್ ಹಾಡಿದ್ದಾರೆ, ಅರ್ಮಾನ್ ಮಾಲಿಕ್ ಅವರು ಹಾಡಿದ್ದಾರೆ, ಆ್ಯಂಡ್ ಸಿದ್ಧಾರ್ಥ್ ಬೆಳ್ಮಣ್ಣು ಅವರು ಒಂದು ಸಾಂಗ್ ಹಾಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಇವರೆಲ್ಲ ನನ್ನ ಮ್ಯೂಸಿಕಲ್ಲಿ ಹಾಡಿದ್ರು ಅಂತ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಲಿರಿಸಿಸ್ಟ್ಸ್ ಆ್ಯಂಡ್ ಮೈ ಮ್ಯೂಸಿಷಿಯನ್ಸ್. ಆ್ಯಂಡ್ ನಾನು ನೋಡೋದ್ರಲ್ಲೇ ಚೇತನ್ ಸರ್ ತುಂಬ ಪೇಷನ್ಸ್ ಇರೋ ಡೈರೆಕ್ಟ್ರು.
ಎಲ್ಲ ಡೈರೆಕ್ಟ್ರು ಫೋರ್ಸ್ ಮಾಡ್ತಿರ್ತಾರೆ, ಯಾವಾಗ ಸಾಂಗ್ ಕೊಡ್ತೀರಾ ಅಂತ. ಚೇತನ್ ಸರ್ ಪರವಾಗಿಲ್ಲ ಸರ್ ಕೊಡಿ, ಬಟ್ ತುಂಬ ಚೆನ್ನಾಗಿ ಮಾಡಿಕೊಡಿ ಅಂತ. ಇಷ್ಟು ಚೆನ್ನಾಗಿ ಸಾಂಗ್ ಬಂದಿದೆ, ಟೀಸರ್ ಎಲ್ಲ ಬಂದಿದೆ ಅಂದರೆ ಅದಕ್ಕೆ ಚೇತನ್ ಸರ್ ನಿಮ್ಮ ಪೇಷನ್ಸೇ ಕಾರಣ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರು ಅಷ್ಟೇ ಸಿಕ್ಕಾಬಟ್ಟೆ ಪೇಷನ್ಸು. ಏನಾದರೂ ಒಂದು ನಮ್ಮ ಮ್ಯೂಸಿಕ್ಕಿಂದ ಒಂದು ಒಳ್ಳೆ ಸೀನ್ ತುಂಬ ಎಲಿವೇಟ್ ಆಗುತ್ತೆ ಅಂದರೆ ಖಂಡಿತ ಮಾಡಿ, ಅದೆಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ ಅಷ್ಟು ನಮಗೆ ಕೊಟ್ಟು ಮಾಡಿಸಿದ್ದಾರೆ. ಅದರಿಂದ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ರೆಕಾರ್ಡಿಂಗ್ ಆಯಿತು ಸರ್, ಆಲ್ಮೋಸ್ಟ್ 1 ತಿಂಗಳು ಮಾಡಿದ್ದೀವಿ. 1 ತಿಂಗಳು ಅಂದರೆ ಪ್ರೋಗ್ರಾಮಿಂಗ್ 15 ಡೇಸ್ ಪ್ರೋಗ್ರಾಮಿಂಗ್ ಆ್ಯಂಡ್ 15 ಡೇಸ್ ಲೈವ್ ಎಲ್ಲ ಮಾಡಿಸಿದ್ವಿ ಸರ್. ಸರ್ ಜಾನರ್ ರಿವೀಲ್ ಮಾಡ್ಬೋದಾ? ಜಾನರ್ ಸರ್, ಇದು ಜಾನರ್ ಏನು ಅಂದರೆ ನಮ್ಮ ಸಿನಿಮಾದು ಕಾಮಿಡಿನೂ ಇದೆ, ಅಟ್ ದ ಸೇಮ್ ಟೈಮ್ ಹಾರರು ಇದೆ. ಹಾರರ್ ಒಟ್ಟೊಟ್ಟಿಗೆ ಇದೆ ಕೆಲವೊಂದು ಸೀನು. ಅದು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದು ಭಾಳ ಕಷ್ಟ, ಯಾಕೆಂದರೆ ಜನರನ್ನ ನಗಿಸ್ಲೂಬೇಕು ಕೆಲವೊಂದು ಕಡೆ, ಅಟ್ ದ ಸೇಮ್ ಟೈಮ್ ಹೆದರ್ಸ್ಲೂಬೇಕು. ಅದು ಎರಡೂ ಫೀಲ್ ಒಂದೇ ಸಲ ಕೊಡೋದು ಭಾಳ ಕಷ್ಟ. ಅದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಆಕಾಶ್ ಅವರೇ, ನಿಮ್ಮ ಒಂದು ಕೊಡುಗೆ ತುಂಬಾ ಇದೆ ನಮ್ಮ ಚಿತ್ರಕ್ಕೆ. ಈ ಚಿತ್ರದಿಂದ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಸೀಟೆಡ್ಸ್ ಸಿದ್ದು ಆಲ್ರೆಡಿ ನನಗೆ ಒಂದು 10-15 ವರ್ಷದಿಂದ ಗೊತ್ತು. ನಾವು ಶೋ ಮಾಡ್ತಾ ಇದ್ದಾಗಿಂದ ಅವನ ಪರಿಚಯ ಇದೆ. ತುಂಬ ಶೋ ನನ್ನ ಜೊತೆ ಮಾಡಿದ್ದಾರೆ ಅವರು. ಹಾಗೆ ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್, ಹಾಗೆ ಗಿರಿಧರ್ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಒಂದು ಸಿನಿಮಾಲಿ ಅವಕಾಶ ಕೊಟ್ಟು 3 ಸಾಂಗ್ ಕಂಪೋಸ್ ಮಾಡಿದ್ದೀನಿ. ಸೊ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಆ ಬೈಕ್ ಹುಕ್ ಸ್ಟೆಪ್ಪು ಕೂಡ ತುಂಬ ಟ್ರೆಂಡಿಂಗ್ ವೈರಲ್ ಆಗಿತ್ತು. ಸೊ ಸಿದ್ದು ಅವರು ಹೇಳೋದೇ ಬೇಡ, ತುಂಬ ಒಳ್ಳೆ ಡ್ಯಾನ್ಸರು, ಸೂಪರಾಗಿ ಮಾಡ್ತಾರೆ. ಏನು ಹೇಳಿದ್ರು ಬೇಗ ಕಲ್ತ್ಕೊಂಡು ಕ್ಯಾಚಿಯಾಗಿ ಮಾಡ್ತಾರೆ. ಹಾಗೆ ರವೀಕ್ಷಾ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಡ್ಯುಯೆಟ್ ಸಾಂಗ್ ನೋಡಿದ್ದೀರಲ್ಲ. ಸೊ ಹೋಪ್ ನಮ್ಮ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಎಲ್ಲರೂ ಹೊಸೊಬ್ರನ್ನ ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹೌದು ಸರ್, ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ ಒಟ್ಟಿಗೆ. ಸರ್ ಆಲ್ರೆಡಿ ಆಗಿದೆ ಸರ್, ಒಂದು 35-40 ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ಈಗ ಲೈನಪ್ ಆಗ್ತಾ ಇದೆ ಸರ್, ಕಂಟಿನ್ಯೂ 1 ಬೈ ಬರ್ತಾನೇ ಇದೆ ಸರ್. ಅದು ಸಿದ್ದು ಅವ್ರದ್ದೇ ಸ್ವಲ್ಪ ಐಡಿಯಾ. ಮಾಸ್ಟರ್ ನನಗೆ ಏನಾರು ಆಗಲಿ ಒಂದು ನನಗೆ ಹುಕ್ ಸ್ಟೆಪ್ ಬೇಕೇ ಬೇಕು, ಸ್ವಲ್ಪ ಎಲ್ಲರೂ ಮಾಡೋ ಥರ ಬೇಕು ಅಂತ ಹೇಳಿದರು. ಸೊ ಆಕಾಶ್ ಪರ್ವ ಅವರು ತುಂಬ ಅದ್ಭುತವಾಗಿ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಸೊ ಆ ಬಿಟ್ಟು ಕೇಳಿದಾಗ ನಾರ್ಮಲಾಗಿ ಮಾಡೋದಕ್ಕಿಂತ ಏನಾದ್ರು ಕ್ಯಾಚಿಯಾಗೇ ಇರಲಿ ಅನ್ನೋದಕ್ಕೋಸ್ಕರ ಅವು ಬೈಕ್ ಸ್ಟೆಪ್ ಮಾಡಿದ್ರೆ ಎಲ್ಲರಿಗೂ ಈಸಿ ಆಗುತ್ತೆ ಮಾಡೋದಕ್ಕೆ ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ಮಾಡಿದೆ. ಒಂದು 4-5 ಥರ ಮಾಡಿದ್ವಿ. ಸೊ ಅದರಲ್ಲಿ ಸಿದ್ದು ಅವ್ರಿಗೆ ಬೈಕ್ ಸ್ಟೆಪ್ ತುಂಬ ಚೆನ್ನಾಗಿದೆ ಮಾಸ್ಟರ್, ಇದೇ ಮಾಡೋಣ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದರು. ಸೊ ಹಾಗೆ ಟ್ರೆಂಡಿಂಗ್ ಕೂಡ ಆಯಿತು. ಸ್ವಲ್ಪ ನಮ್ಮಿದು ಪ್ರಮೋಷನ್ ಫಸ್ಟ್ ಇರೋದ್ರಿಂದ ಅದಷ್ಟು ಇದಾಗಿಲ್ಲ. ಸೊ ಆದ್ರೂ ತುಂಬ ವೈರಲ್ ಆಗಿದೆ ಈ ಬೈಕ್ ಸ್ಟೆಪ್ಪು. ಆಲ್ಮೋಸ್ಟ್ ಎಷ್ಟೊಂದು ಹೀರೋಗಳೆಲ್ಲ ಮಾಡಿದ್ದಾರೆ ಈ ಒಂದು ಸ್ಟೆಪ್ನ. ಅದೆಲ್ಲ ನನಗೆ ತುಂಬ ಖುಷಿ ಇದೆ ಸರ್. ಸೊ ಸರ್ ಹಾಂ ಸರ್, ಅದೇ ಅದು ಇದೆ ಸರ್. ಅದು ತುಂಬ ಕಡೆ ಆಲ್ರೆಡಿ ಸಿದ್ದು ಅವರೇ ಪ್ರೊಜೆಕ್ಟ್ ಮಾಡಿದ್ದಾರೆ, ತುಂಬ ಕಡೆ ಹೋಗಿ ಅದೊಂದು ಬ್ಲಾಗ್ ಎಲ್ಲ ಮಾಡಿದ್ದಾರೆ. ಮಕ್ಕಳನ್ನ ಒಂದು ದೊಡ್ಡ ಇದರಲ್ಲಿ ತುಂಬ ಮಕ್ಕಳಿಗೆ ಲೈವ್ ಆಗಿ ಅದು ಆ ಪ್ರೋಗ್ರಾಮ್ ಮಾಡಿ ತುಂಬ ಅಂದರೆ ಸರ್, ಇವಾಗ ಯೂಶ್ವಲಿ ಮಕ್ಕಳಿಗೆ ಡ್ಯಾನ್ಸ್ ಅಂದರೆ ಇಷ್ಟ ಇರುತ್ತಲ್ಲ. ಸೊ ನಾವೇನು ಅಂದ್ಕೊಂಡ್ವಿ, ಸಿನಿಮಾ ಪ್ರಮೋಷನ್ ಮಾತ್ರ ಆಗಬಾರ್ದು, ಮಕ್ಕಳಿಗೆ ಒಂದು ಕಲಿಕೆ ಕೂಡ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಡ್ಯಾನ್ಸ್ ವರ್ಕ್ಶಾಪ್ ಅಂತ ಮಾಡಿದ್ವಿ. ಅದರಲ್ಲಿ ಸೀಟೆಡ್ಸ್ ಡ್ಯಾನ್ಸ್ ವರ್ಕ್ಶಾಪ್ ಅಂತ ಮಾಡಿದ್ವಿ. ಆ ಡ್ಯಾನ್ಸ್ ವರ್ಕ್ಶಾಪಲ್ಲಿ ರಘು ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದಂಥ ಡ್ಯಾನ್ಸ್ ಸ್ಟೆಪ್ಸ್ನ ನಾನು ಹೇಳ್ಕೊಡ್ತಿದ್ದೆ ಮಕ್ಕಳಿಗೆ. ಮಕ್ಕಳು ಅದನ್ನು ಇಷ್ಟಪಟ್ಟು ಖುಷಿಯಾಗಿ ಮಾಡಿ, ಜೊತೆಗೆ ಅದನ್ನು ರೀಲ್ಸ್ ಕೂಡ ಮಾಡಿ ಹಾಕಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ನಾವು ಸರ್ ಅಂದರೆ ಡ್ಯಾನ್ಸ್ ಅಲ್ಲ ಸರ್, ಆ್ಯಕ್ಚುಲಿ ನಾನು ಹರ್ಷ ಮಾಸ್ಟರ್ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದಾಗ ಮೋಹನ್ ಅವ್ರದ್ದು ಒಂದು ಫಿಲಮ್ ಇದಾಗಿತ್ತು. ಅದರಲ್ಲಿ ನಾವು ಇವರು ರೆಗ್ಯುಲರಾಗಿ ಒಂದು 10-15 ದಿವಸ ಕಂಟಿನ್ಯೂ ವರ್ಕ್ ಮಾಡಿದ್ದೀನಿ. ನಾ ಕೋ ಡೈರೆಕ್ಟ್ರಾಗಿ ಇದು ಮಾಡ್ತಾಯಿದ್ದೆ. ಆವಾಗ ತುಂಬ ಫನ್ ಎಲಿಮೆಂಟ್ ಇರುತ್ತೆ, ಗಿರಿಯಣ್ಣ ಇದ್ದಿದ್ದ ಕಡೆ ತುಂಬ ಖುಷಿ ಆಯಿತು. ಹಾಗೆ ರಘು ಸರ್ ಕೂಡ ಒಂದು ಸಾಂಗಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ, ತುಂಬ ಫನ್ನಿ ಆಗಿದೆ, ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ಆ ಸಾಂಗ್ ರಿವೀಲ್ ಮಾಡಿಲ್ಲ, ಅದು ಸಖತ್ ಬ್ಲಾಗ್ ಸಾಂಗು, ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಜಾಸ್ತಿ ಮಾತಾಡ್ಬಿಟ್ಟೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲ ಮಾಸ್ಟರ್, ಹುಡುಗರಿಗೊಬ್ರು ನೆಚ್ಚಿನ ಒಬ್ಬರು ಅಣ್ಣ ಇರ್ತಾರಲ್ಲ, ನನಗೆ ಅವ್ರ ಹತ್ರ ಆಗಿದ್ರು, ತುಂಬ ಪ್ರೀತಿಯಿಂದ ನಡೆಸ್ಕೊಳ್ತಾ ಇದ್ರು. ಥ್ಯಾಂಕ್ಸ್ ರಘು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಈಗ ನಮ್ಮ ಚಿತ್ರದ ನಾಯಕಿ ಮಾತಾಡುವಂಥ ಸಮಯ. ರವೀಕ್ಷಾ ಶೆಟ್ಟಿ ಅವರೇ, ನಿಮ್ಮ ಮೊದಲನೇ ಪ್ರೆಸ್ ಮೀಟ್ ಇದು, ಪ್ಲೀಸ್ ನಿಮ್ಮ ಪ್ರೀತಿ ಮಾತಾಡಿ. ನಮಸ್ಕಾರ, ಶುಭ ಸಂಜೆ.
ನಿಮ್ಮ ಅಮೂಲ್ಯವಾದ 2 ಅವರ್ ನಮಗೆ ಕೊಟ್ಟಿದ್ದೀರಾ. ತುಂಬ ಖುಷಿ ಆಗ್ತಿದೆ ನೀವೆಲ್ಲ ಬಂದಿರೋದು. ಮೊದಲನೇದಾಗಿ ನಾನು ನಮ್ಮ ಡಿರೆಕ್ಟರ್ ಚೇತನ್ ಶೆಟ್ಟಿ ಮತ್ತು ಗಿರಿಧರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇದು ನನ್ನ ಮೊದಲನೇ ಸಿನಿಮಾ. ಒಬ್ಬ ಬಿಗಿನರ್ಗೆ ಆಪರ್ಚುನಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಅದು ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ನಮಗೆ. ಸೊ ಈ ಆಪರ್ಚುನಿಟಿ ನನಗೆ ಇಟ್ಸ್ ಅ ಬಿಗಿನಿಂಗ್ ಸ್ಟೆಪ್ ಅಂತ ಹೇಳ್ಬೋದು. ಆ್ಯಂಡ್ ಫ್ಯೂಚರಲ್ಲಿ ಇದರಿಂದ ನನಗೆ ತುಂಬ ಪ್ರಾಜೆಕ್ಟ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಅದೇ ಥರ ಸಿದ್ದು ಅವ್ರ ಬಗ್ಗೆ ಹೇಳಬೇಕಂದ್ರೆ ಈಸ್ ಎಂಥೂಸಿಯಾಸ್ಟಿಕ್ ಅಂತ ಹೇಳ್ಬೋದು. ವೆರಿ ಹೈಪರ್ ಆ್ಯಕ್ಟಿವ್ ಆ್ಯಂಡ್ ವೆರಿ ಸಪೋರ್ಟಿವ್. ಸಿನ್ಸ್ ಡೇ 1 ಅವರು ನನ್ನ ವರ್ಕ್ಶಾಪ್ ಮಾಡಬೇಕಾದ್ರೂ ಆಗಲಿ ವೆರಿ ಸಪೋರ್ಟಿವ್ ಆಗಿ ಇದನ್ನು ಹೀಗೆ ಮಾಡಬೇಕು, ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಲೈಕ್ ವಿ ಹ್ಯಾಡ್ ಗುಡ್ ಕಮ್ಯುನಿಕೇಷನ್ ಸಿನ್ಸ್ ಬಿಗಿನಿಂಗ್. ಅದು ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡಿದ್ದು. ಹಾಗೆ ರಘುರಾಮ್ ಕೊಪ್ಪ ಸರ್, ಅವ್ರನ್ನ ನಾನು ಮೊದಲನೇ ದಿನದಿಂದ ಸರ್ ನೀವು ಸೆಕೆಂಡ್ ಹೀರೋ ಸರ್, ನಮ್ಮದೇನಿದೆ ಸರ್ ನೀವು ಸೆಕೆಂಡ್ ಹೀರೋ ಅಂತ ಹೇಳ್ತಿದ್ದೆ ಯಾವಾಗ ನೋಡಿದ್ರು. ಅವ್ರ ಸೆಕೆಂಡ್ ಹೀರೋ ಮಾತ್ರ ಅಲ್ಲ, ಇಟ್ಸ್ ಒನ್ ಆಫ್ ದ ಎಲಿವೇಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಮೂವಿದು. ತುಂಬ ಟ್ವಿಸ್ಟ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ನಟನೆ ಮಾಡ್ತಾರೆ. ಆ್ಯಂಡ್ ನಮಗೆ ಬಿಗಿನರ್ಸ್ಗೆ ಲೈಕ್ ಒಂದು ಗೈಡೆನ್ಸ್ ಅಂತ ಕೊಡ್ತಾರೆ ಅಂದರೆ ಲೈಕ್ ಅದು ತುಂಬ ಇಂಪಾರ್ಟೆಂಟ್. ಹಿ ವಾಸ್ ವೆರಿ ಸಪೋರ್ಟಿವ್. ನಮ್ಮ ಶೂಟಿಂಗ್ ಟೈಮಲ್ಲಾಗಲಿ, ನಮ್ಮ ಲೈಕ್ ಈವನ್ ಲೈಕ್ ಪ್ರಮೋಷನ್ ಟೈಮಲ್ಲಾಗಲಿ ನಮ್ಮ ಜೊತೆ ಬಂದು ಸಪೋರ್ಟ್ ಮಾಡಿದ್ದಾರೆ. ಗಿರಿ ಸರ್ ಜೊತೆ ನನ್ನದು ಜಾಸ್ತಿ ಇಲ್ಲ, ಬಟ್ ನಾವು ಒಂದು ರೀಲ್ ಮಾಡಿದ್ವಿ ಸರ್. ನಾನೇ ಸ್ಟೆಪ್ ಕಲಿಯೋಕ್ಕೆ ತುಂಬ ಟೈಮ್ ತೊಗೊಂಡಿದ್ದೀನಿ ಸರ್ ಗೊತ್ತು, ಆದರೆ ಇವ್ರು ಮಾತ್ರ ಒಂದೇ ಸಲಕ್ಕೆ ಆ ಸ್ಟೆಪ್ನ ಮಾಡಿಬಿಟ್ರು. ಇವಾಗ ಮಾಡಲೇಬೇಕು ನಮ್ಮ ಜೊತೆ. ನೆಕ್ಸ್ಟ್ ರಘು ಸರ್, ನಮ್ಮ ಡ್ಯಾನ್ಸ್ ಮಾಸ್ಟರ್, ಕೊರಿಯೋಗ್ರಾಫರ್, ಅವ್ರ ಬಗ್ಗೆ ಹೇಳಬೇಕು. ಇದು ನನ್ನ ಮೊದಲನೇ ಸಿನಿಮಾ ಆಗಿದ್ದರಿಂದ ನಾನು ಯಾವುದು ಕೊರಿಯೋಗ್ರಫಿ ಸಾಂಗ್ ಮುಂಚೆ ಯಾವುದು ಮಾಡಿರಲಿಲ್ಲ. ಸರ್ ತುಂಬ ಲೈಕ್ ಪೇಷನ್ಸಿಂದ ನನಗೆ ಹೇಳ್ಕೊಟ್ರು. ನಾನು ತುಂಬಾ ತಪ್ಪು ಮಾಡಿದ್ದೀನಿ, ಬಟ್ ಸ್ಟಿಲ್ ಅವರು ನನಗೆ ತುಂಬ ಚೆನ್ನಾಗಿ ಗೈಡೆನ್ಸ್ ಕೊಟ್ಟಿದ್ದಾರೆ. ಸೊ ಇಷ್ಟಕ್ಕೆ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಏನು ಸರ್? ಆ್ಯಕ್ಟಿಂಗ್ ಕ್ಲಾಸಸ್ ಅಂತ ನಾನು ಹೋಗಿದ್ದೆ. ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ಮೈಸೂರಿನವಳು. ಅಲ್ಲಿ ನಮಗೆ ರಂಗಾಯಣ ಅಲ್ಲಿ ಪ್ರಾಕ್ಟೀಸಸ್ ಎಲ್ಲ ಕೊಡ್ತಾರೆ. ನನ್ನ ವೀಕೆಂಡ್ ಲೈಕ್ ನಮ್ಮ ಸಮ್ಮರ್ ಹಾಲಿಡೇಸ್ ಅಂತ ಬಂದರೆ ನಮ್ಗೆ ಪ್ರಾಕ್ಟೀಸ್ ಎಲ್ಲ ಇರುತ್ತಿತ್ತು ಮೈಸೂರಲ್ಲಿ. ಈ ಸಿನಿಮಾಗಂತ ಸ್ಪೆಷಲ್ ಪ್ರಿಪ್ರೇಷನ್ ಅಂದರೆ ನಮ್ಮದು ಒಂದು ವರ್ಕ್ಶಾಪ್ ಮಾಡ್ತೀವಿ ಸರ್ ಸಿನಿಮಾ ಮುಂಚೆ, ಅದೇ ನನಗೆ ಪ್ರಿಪ್ರೇಷನ್. ಹಾಗೆ ನಮ್ಮ ಚೇತನ್ ಸರ್ ಆಗಿರ್ಬೋದು, ಸಿದ್ದು ಆಗಿರ್ಬೋದು, ಒಳ್ಳೆ ಗೈಡೆನ್ಸ್ ಕೊಟ್ಟರು ನಮ್ಗೆ ಮುಂಚೆ. ಅದು ನಂಗೆ ತುಂಬ ಹೆಲ್ಪ್ ಆಯಿತು. ಪಾತ್ರದ ಬಗ್ಗೆ ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಹೇಳ್ತೀನಿ. ನಾನು ಈ ಪಾತ್ರದಲ್ಲಿ ನಮ್ಮ ರಘು ಸರ್ ಜೊತೆ ಕೆಲಸ ಮಾಡ್ತಾ ಇರ್ತೀನಿ. ದಟ್ಸ್ ವೆನ್ ನಾನು ಸಿದ್ದು ಅವ್ರನ್ನ ಮೀಟ್ ಆಗ್ತೀನಿ. ಅವರಿದ್ರಲ್ಲಿ ಏರೋಬಿಕ್ಸ್ ಟೀಚರ್ ಆಗಿರ್ತಾರೆ ಸರ್. ಸೊ ಇವರು ಯೋಗ ಟೀಚರ್ ಆಗಿರ್ತಾರೆ ಸರ್. ಒಂದು ಕೊಲಾಬ್ರೇಷನ್ಸಲ್ಲಿ ವರ್ಕ್ ಮಾಡ್ತಿರ್ತಾರೆ. ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಲೈಕ್ ಅ ಮೆಚ್ಯೂರ್ಡ್ ಕ್ಯಾರೆಕ್ಟರ್, ಮೆಚ್ಯೂರ್ಡ್ ಗರ್ಲ್. ಅವಳಿಗೆ ಆದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಂದು ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತಾಳೆ ಪ್ರತಿಯೊಂದೂ. ಆ ರೀತಿ ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಇದು ನನ್ನ ನ್ಯಾಚುರಲ್ ಹೇರ್ ಸರ್. ಇದು ವಿಗ್ಗು ಅಲ್ಲ, ಮಾಡಿಸಿರೋದು ಅಲ್ಲ. ಇದು ತುಂಬ ಸಲ ಈ ಪ್ರಶ್ನೆಗಳು ಬಂದು ಇಲ್ಲ ಸರ್, ನಂದು ನ್ಯಾಚುರಲಿ ಕರ್ಲಿ ಹೇರ್. ಇದು ಡಿಫೈನ್ ಮಾಡಿದ್ದಾರೆ ಅಷ್ಟೇ ಇವತ್ತು. ನಂದು ನ್ಯಾಚುರಲಿ ನನ್ನ ಸ್ಕ್ರೀನಲ್ಲಿ ಏನಿದೆ ಹಾಗೆ ಇರೋದು ಸರ್. ಸರಿ, ಕೇಳ್ಬೋದಾ ಯಾಕೆ ಈ ಪ್ರಶ್ನೆ ಬಂತು ಅಂತ? ಥ್ಯಾಂಕ್ ಯು ಸೋ ಮಚ್ ಸರ್. ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಅದಕ್ಕೋಸ್ಕರ ನಾನು ಕೇಳಿದ್ದಷ್ಟೇ. ಓಕೆ, ಥ್ಯಾಂಕ್ ಯು ರವೀಕ್ಷಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸ್ವೀಟ್ ವರ್ಡ್ಸ್. ತುಂಬ ಸಾಕಷ್ಟು ನಟರಿಗೆ ಧ್ವನಿನ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಮಾಡಿದ್ದಾರೆ. ಪುನೀತ್ ಅವರೇ, ನಿಮ್ಮ ಪ್ರೀತಿ ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಸಿನಿಮಾದಲ್ಲಿ ನಂದೊಂದು ಪುಟ್ಟ ಪಾತ್ರ, ಬಟ್ ಹೀರೋಗೆ ಇದರಲ್ಲಿ ವ್ಲಾಗ್ 1ಅಲ್ಲಿ ನೀವು ನೋಡಿದ ಹಾಗೆ ಗೋಸ್ಟ್ ಟೌನ್ ಅಂತ ಏನು ಎಸ್ಟಾಬ್ಲಿಷ್ ಮಾಡಿ ತೋರಿಸಿದ್ದಾರೆ. ಆ ಗೋಸ್ಟ್ ಟೌನ್ಗೆ ಹೀರೋಗೆ ಹೋಗೋದಕ್ಕೆ ಪ್ರೇರೇಪಿಸುವಂಥ ಒಂದು ಪಾತ್ರ. ಸೊ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಚೇತು ನನಗೆ ಸ್ಕೂಲಲ್ಲಿ ನನ್ನ ಜೂನಿಯರು, ಸಿದ್ದು ಕೂಡ ನನ್ನ ಸ್ಕೂಲಲ್ಲಿ ಜೂನಿಯರು. ಸೊ ಹಾಗಾಗಿ ಸಿನಿಮಾದಲ್ಲಿ ಒಂದು ಪಾತ್ರ ಇದೇ ಮಾಡ್ತೀರಾ ಅಂತ ಹೇಳಿದ್ರು. ಖಂಡಿತ ಮಾಡೋಣ ಅಂತ ಹೇಳಿ ಜೊತೆಲಿ ವರ್ಕ್ ಮಾಡಿದ್ವಿ. ಇನ್ನು ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಚೇತು ಆ್ಯಂಡ್ ಗಿರಿಧರ್ ಸರ್ಗೆ.
ಇಲ್ಲ ಸರ್, ಆ ಥರ ಅಲ್ಲ. ನಾನು ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟರ್ ಬಂದು ನಾನ್ ಕನ್ನಡಿಗ. ಆ್ಯಕ್ಚುಲಿ ನಂದು ನಾನ್ ಕನ್ನಡಿಗ ವ್ಲಾಗರ್ ಕ್ಯಾರೆಕ್ಟರು. ಸೊ ಆ ಗೋಸ್ಟ್ ಟೌನ್ಗೆ ಹೀರೋಗೆ ಹೋಗೋದಕ್ಕೆ ಒಂದು ಪ್ರೇರೇಪಣೆ ಕೊಡುವಂಥ ಕ್ಯಾರೆಕ್ಟರ್. ಹಾಂ, ಆಲ್ಮೋಸ್ಟ್ ಅಲ್ಲೇ ಇದ್ದಾರೆ ಸರ್, ಅದನ್ನೇ ಹೇಳಿದ್ರು. ಬಟ್ ಅಂದರೆ ಹೌದು, ವಿ ಆರ್ ಕನೆಕ್ಟೆಡ್, ಅದು ಬೇರೆ ವಿಷಯ. ಬಟ್ ಆದರೆ ನಿಮ್ಮ ಧ್ವನಿಗೆ, ನಿಮ್ಮ ಒಂದು ಅಪಿರಿಯನ್ಸ್ಗೆ ಖಂಡಿತ ನಾವೊಂದ್ಸಲ ಸಾಕಷ್ಟು ಸಿನಿಮಾಗಳು ಕಾಯ್ತಾ ಇದ್ದಾರೆ ನಿಮಗೆ ಪಾತ್ರ ಕೊಡೋದಕ್ಕೆ ಅಂತ. ಖಂಡಿತವಾಗ್ಲೂ ಅದ್ಭುತವಾಗಿ ನಡೆಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಪುನೀತ್ ಅವರೇ. ಈಗ ನಮ್ಮ ಚಿತ್ರ ಇಷ್ಟೊಂದು ವಿಜುವಲಿ ವಾವ್ ಅಂತ ಕಾಣಿಸೋದಕ್ಕೆ ಒಬ್ಬರು ಕಾರಣಕರ್ತರಿದ್ದಾರೆ. ಅವರು ದೀಪಕ್ ಮಾಡ್ತಾರೆ, ಯಾವಾಗಲೂ ಎನರ್ಜೆಟಿಕ್ ಆಗಿರ್ತಾರೆ. ನಮ್ಮ ಎನರ್ಜಿ ಲೆವೆಲ್ಸ್ ಕಡಿಮೆ ಆದರೂ ಇವ್ರದ್ದು ಕಡಿಮೆ ಆಗಲ್ಲ, ಆ ಥರದೊಂದು ವ್ಯಕ್ತಿ ದೀಪಕ್ ಅವರೇ. ಪ್ಲೀಸ್ ನಿಮ್ಮ ಪ್ರೀತಿ ಮಾತುಗಳು. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಪ್ರೆಸ್ ಅವ್ರಿಗೆಲ್ಲರಿಗೂ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನ ಡೈರೆಕ್ಟರ್ಗೆ. ಯಾಕಂದರೆ ಚೇತು ಈ ಚಾನ್ಸ್ ಸಿಕ್ಕಿರೋದ್ರಿಂದ ಇಷ್ಟು ಜನ ನನಗೆ ಪರಿಚಯ ಆಗಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಚೇತಾ. ಒಳ್ಳೇದಾಗಬೇಕು. ತುಂಬ ಒಳ್ಳೆ ಕ್ರಿಯೇಟಿವಿಟಿ ಇದೆ, ತುಂಬ ಒಳ್ಳೆ ಕತೆ ಮಾಡಿದ್ದಾರೆ, ಒಳ್ಳೆ ಕ್ವಾಲಿಟಿ ಕೊಟ್ಟಿರೋಕ್ಕೆ ನಮ್ಗೆ ಒಳ್ಳೆ ಪ್ರೊಡ್ಯೂಸ್ ಮಾಡಿದರು. ನಾನು ಏನೇ ಕೇಳಿದ್ರು, ಯಾಕಂದರೆ ಈ ಸಿನಿಮಾಲಿ ತುಂಬ ನೈಟ್ ಶೂಟ್ ಇರೋದ್ರಿಂದ ಎಕ್ವಿಪ್ಮೆಂಟ್ಸ್ ಆಗಲಿ, ನನಗೆ ಲೈಟ್ ಲಿಸ್ಟ್ಗಳಾಗಲಿ ತುಂಬ ಬೇಕಿತ್ತು. ಯಾವುದನ್ನು ನನಗೆ ಕಾಂಪ್ರಮೈಸ್ ಮಾಡಿದೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರೊಡ್ಯೂಸರ್ ಸರ್ಗೆ. ನಂತರ ನಾನು ಹೀರೋ, ನಾನು ಹೀರೋ ಬಗ್ಗೆ ಹೇಳಲೇಬೇಕು. ನಿಜ ಹೇಳ್ಬೇಕಂದ್ರೆ ನಮ್ಮ ತಂದೆಯವರು ನಾನು ಡ್ರೆಸ್ನೆಲ್ಲ ನೋಡಿ ಇವ್ರಿಗೆ ಹೇಳಿರೋದು ಇದೇ ಮಾತು, ಒಂದಲ್ಲ ಒಂದು ದಿವಸ ಸ್ಟಾರ್ ಆಗೇ ಆಗ್ತಾರೆ, ಅದಂತೂ ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಈಸ್ ಆಲ್ರೆಡಿ ಸ್ಟಾರ್, ಬಟ್ ಈ ಗೋಣ ಬಿ ಅ ಬಿಗ್ಗರ್ ಸ್ಟಾರ್ ಫಾರ್ ಕನ್ನಡ. ಈಸ್ ಅ ವೆರಿ ಗುಡ್ ಆ್ಯಕ್ಟರ್, ವೆರಿ ಗುಡ್ ಡ್ಯಾನ್ಸರ್. ಆಮೇಲೆ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ನನಗೆ ತುಂಬ ಇಷ್ಟ ಆಗಿದೆ. ಅಂದರೆ ನಾನು ಅವನು ಯಾವತ್ತೂ ನೋಡಿದಾಗಲೂ ನಾನು ಹೇಳ್ತೀನಿ, ಸಿದ್ದು ನಿಂಗೆ ಲೈಫ್ ಇದೆ ಸಿದ್ದು, ನೀನು ಬೆಳೀತೀಯಾ, ಬೆಳೀಲೇಬೇಕು. ಯಾಕಂದರೆ ನಮ್ಮ ಕನ್ನಡಕ್ಕೆ ಹೀರೋಗಳು ಬೇಕು ಸರ್, ಬೇಕು. ಅದರಲ್ಲಿ ನಮ್ಮ ಸಿದ್ಧನ ಇದ್ದೇ ಇರ್ತಾರೆ. ನಂತರ ನನ್ನ ಮಾಸ್ಟರ್ ಕೊರಿಯೋಗ್ರಾಫರ್, ಅವ್ರ ಜೊತೆ ಆಲ್ಮೋಸ್ಟ್ ನಾನು ಒಂದು 25 ಸಾಂಗ್ಸ್ ಮಾಡಿದ್ದೀನಿ. ಜೊತೆಗೆ ಬೆಳೀತಾ ಇದ್ದೀವಿ, ಅದೊಂದು ಖುಷಿ. ನಂತರ ಗಿರಿ ಸರ್, ರಘು ಸರ್, ನಮ್ಮ ಸೀನಿಯರ್ಸ್ ಎಲ್ಲ, ಅವ್ರನ್ನೆಲ್ಲ ನಾವು ನೋಡ್ಕೊಂಡು ಬೆಳೆದಿರೋರು. ತುಂಬ ಖುಷಿ ಆಯ್ತು ಸರ್. ಇಡೀ ಟೀಮು, ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಆರ್ ಕೊಡೋದು ತುಂಬ ಇಂಪಾರ್ಟೆಂಟ್ ಸರ್. ಯಾಕಂದರೆ ಏನೇ ಆಗಲಿ ಲೈಫ್, ಒನ್ ಆಫ್ ದ ಲೈಫ್ ನೀವು ಈ ಸಿನಿಮಾಗೆ, ಒನ್ ಆಫ್ ದ ಪಿಲ್ಲರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ 45 ಡೇಸು ಆಲ್ಮೋಸ್ಟ್ ಒಂದು 60 ಕಾಲ್ ಶೀಟ್ಸ್ ಆಗಿದೆ ಸರ್. ಲೊಕೇಶನ್ಸು ನೋಡಿ, ನಾನು ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಸೆಟ್ ಡಿಪಾರ್ಟ್ಮೆಂಟಿಗೆ ರಿಯಲಿ ಥ್ಯಾಂಕ್ ಯು. ಆಮೇಲೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವೆಂಕಿ, ಚಂದ್ರು ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದಾರೆ ಸರ್. ಸೆಟ್ ಪ್ರತಿಯೊಂದು ಸೆಟ್ ಹಾಕಿರೋದು ನಾವು, ಪ್ರತಿಯೊಂದು ಲೈವ್ಲಿ ಆಗಿರಬೇಕು ಅಂತ ನಮ್ಮ ಡೈರೆಕ್ಟರ್ ಪಾಯಿಂಟಲ್ಲಿ ಇರೋದ್ರಿಂದ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಸರ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಲೊಕೇಶನ್ ಬಂದು ಸರ್, ಒಂದು ಪೋರ್ಷನ್ನು ಮೈಸೂರಲ್ಲಿ ಮಾಡಿದ್ದೀವಿ, ಇನ್ನೊಂದು ಗೋವರ್ಧನ್ ಟ್ಯಾಕೇಸಲ್ಲಿ ಮಾಡಿದ್ವಿ. ಗೋವರ್ಧನ್ ಅಲ್ಲ ಬಂಬೋದು, ಗೋಪಾಲ್ ಟ್ಯಾಕೇಸು, ಯಶವಂತಪುರ ಸರ್ಕಲ್ ಹತ್ರ, ಇನ್ HMT. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ದೀಪಕ್ ಅವರೇ. ಈ ಥರದೊಂದು ಚಿತ್ರಕ್ಕೆ ಖಂಡಿತವಾಗ್ಲೂ ವಿಜುವಲ್ಸ್ ಸಖತ್ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಇಲ್ಲಿ ಏನಂದರೆ ಒಂದು ಕ್ಯಾಮ್ರಾ ಕೂಡ ಒಂದು ಕ್ಯಾರೆಕ್ಟರ್ ಆಗಿಯೇ ಕಾಣಿಸ್ಬೇಕು. ಯಾಕಂದರೆ ಜನಕ್ಕೆ ಅದ್ರ ಮುಖಾಂತರನೇ ಈ ಸಿನಿಮಾದ ಒಂದು ಅಂತರಾಳ ತಿಳಿಯೋದು. ಸೊ ಅದ್ಭುತವಾದ ಕೆಲಸ ಮಾಡಿದ್ರೆ ಅಂತ ಹೇಳ್ತೀನಿ. ನನಗಂತೂ ಭಾಳ ಖುಷಿ ಇದೆ. ಡೈರೆಕ್ಟರ್ನ ಲಾಸ್ಟಿಗೆ ಮಾತಾಡ್ತೀನಿ, ಯಾಕಂದರೆ ಎಲ್ಲರೂ ಏನು ಬಿಟ್ಟಿದ್ದಾರೆ ಅದು ಆದಮೇಲೆ ಅವ್ರು ಮಾತಾಡಲೇಬೇಕಾಗತ್ತೆ. ಹಾಗಾಗಿ ನಮ್ಮ ಚಿತ್ರದ ಆಧಾರ ಸ್ತಂಭ ನಮ್ಮ ಪ್ರೊಡ್ಯೂಸರ್ ಸರ್ ಗಿರಿಧರ್ ಟಿ ವಸಂತಪುರ ಅವರು. ಮೊದಲನೇ ಚಿತ್ರ ಸರ್, ನೀವು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಗಿರಿಧರ್ ಅಂತ, ವಸಂತಪುರ, ಉತ್ತರಳ್ಳಿ ಹತ್ರ ಬರುತ್ತೆ, ವಸಂತಪುರದವರು. ಏನು ಹೇಳಿ, ಎಲ್ಲರಿಗೂ ನಮಸ್ಕಾರ. ಏನು ಹೇಳೋದು ಗೊತ್ತಾಗ್ತಾಯಿಲ್ಲ. ಆದರೆ ಸಿನಿಮಾ ಮಾಡಬೇಕು ಅಂತ ಅನಿಸಿದ್ದು ಆ್ಯಕ್ಚುಲಿ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಹೀರೋ ಆಗ್ತಾಯಿದ್ದೆ ಡ್ರೆಸ್ಗಳು ನೋಡಿ ಆ ಡ್ರೆಸ್ಗಳು ನಾನು ಆಗ್ತಾಯಿದ್ದೆ. ಪ್ಲಸ್ ನನ್ನ ಇಲ್ಲೊಬ್ಬ ರಿಪೋರ್ಟರ್ ಇದ್ದಾನೆ, ನಾನು ಅವನು ಜೊತೆಲಿ ಓದ್ದವ್ರೆ. ಕಾಲೇಜ್ ಬಂಕುಗಳು ಹಾಕಿ ನಾವು ಸಿನಿಮಾ ನೋಡೋಕೆ ಹೋಗ್ತಿದ್ವಿ. ಒಂದು ಇದರಲ್ಲಿ ಸಿನಿಮಾ ಒಂದು ಹುಚ್ಚಿತ್ತು. ಆದರೆ ಕಾಲೇಜಲ್ಲಿ ಫೈನಲ್ ಇಯರ್ ಡಿಗ್ರಿಲಿ ಒಂದು ನಾಟಕ ಮಾಡಬೇಕಾಯ್ತು. ಆ ನಾಟಕಕ್ಕೆ ನಾನು ಒಂದು 5 ಲಕ್ಷ ರೂಪಾಯಿ ಹಾಕಿ ಅವಾಗೇ ಒಂದು ನಾಟಕ ಮಾಡಿಸಿದ್ದೆ. ಅದು ಅಲ್ಲಿಂದ ಇದಿತ್ತು. ಇವರು ಒಂದು ಇಲ್ಲ ಸರ್, ಇಲ್ಲ ಅದು ಏನಂದರೆ, ಒಂದು ಚೇತನ್ ಅವರು ನನಗೆ 2 ವರ್ಷದಿಂದ ಪ್ರಯತ್ನ ಪಡ್ತಾಯಿದ್ರು. ಸರ್ ಒಂದು ಸ್ಕ್ರಿಪ್ಟ್ ಇದೆ ಸರ್, ಒಂದು ಸ್ಟೋರಿ ಇದೆ, ಒಂದು 1 ಅವರ್ ಟೈಮ್ ಕೊಡಿ ಅಂತ. ನಾನು ಬ್ಯುಸಿ ಇದ್ದೆ. ಆ ಟೈಮಲ್ಲಿ ನೋಡೋಣ ಅಂತೇಳಿ ಒಂದು ಮೀಟ್ ಮಾಡಿ ಸ್ಟೋರಿ ಕೇಳಿದೆ. ತುಂಬ ಥ್ರಿಲ್ಲಿಂಗ್ ಅನಿಸ್ತು, ಮತ್ತು ಮಾಡ್ಬೋದು, ಚೆನ್ನಾಗಿದೆ ಅಂತ ಅನಿಸ್ತು. ಹಂಗಾಗಿ ಮಾಡಿದ್ವಿ ಸರ್. ಎಲ್ಲಿ ಸರ್?
ಮಾಡಲೇಬೇಕಲ್ಲ ಸರ್, ಮಾಡಬೇಕು ಅಂತ ಬಂದಮೇಲೆ ಏನಾಗಿದೆ, ಆ್ಯಕ್ಚುಲಿ ಏನಾಗ್ತಂದರೆ ನಾವು ಬಜೆಟು ಹರ್ಮನ್ ಮಲಿಕ್ ಹೋಗಬೇಕು ಅಂತ ಇರಲಿಲ್ಲ, ಆ ಸಾಂಗಿಗೋಸ್ಕರ ಹೋಗಬೇಕು ಅಂತೇಳಿ ಹೋಗಿ ಮಾಡಿಸ್ಕೊಬಂದ್ವಿ ಸರ್. ಟಿಪ್ಪು ಅವ್ರ ಹತ್ರ ನಿಲ್ಲಿಲ್ಲ, ಎಲ್ಲ ನಮ್ಮ ಏನು ಕನ್ನಡದವರಲ್ಲಿ ಏನಿದ್ದಾರೆ ಸ್ವಲ್ಪ ಕಮ್ಮಿ ಬಜೆಟಲ್ಲಿರೋರು ಮಾಡಬೇಕು ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪಾಪ ಸರ್ ಇದು ಹರ್ಮನ್ ಮಲಿಕ್ ಬೇಕೇ ಬೇಕು ಅಂದರೆ ಆಯಿತು ಹೋಗೋಣ ಅಂತೇಳಿ ಮಾಡಿಸ್ಕೊಬಂದ್ವಿ ಸರ್. ಸರ್ ಇನ್ನೂ ಸ್ವಲ್ಪ ಕೆಲಸ ಇದೆ ಸರ್, ಇನ್ನೂ ಸಿ ಜಿ ವರ್ಕ್ ಎಲ್ಲ ಕೆಲಸ ಇದೆ. ಈ ಸ್ವಲ್ಪ ಇನ್ನೊಂದು 2-3 ತಿಂಗಳ ಕೆಲಸ ಆಗುತ್ತೆ ಸರ್. ಸರ್ ಲ್ಯಾಂಡ್ ಡೆವಲಪರ್ ಸರ್, ಲ್ಯಾಂಡ್ ಡೆವಲಪರ್ ಬಿಲ್ಡರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗಿರಿ ಸರ್, ಥ್ಯಾಂಕ್ ಯು ಸೊ ಮಚ್. ನಿಮಗೆ ಒಂದು ಪ್ರಾಜೆಕ್ಟ್ ತುಂಬಾ ಒಳ್ಳೇದು ಮಾಡಲಿ. ಈಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ಡೈರೆಕ್ಟರ್ ಚೇತನ್ ಶೆಟ್ಟಿ ಅವರು ಯಾವುದೇ ವೇದಿಕೆಗೆ ಹೋದರೂ ತುಂಬ ಕಮ್ಮಿ ಮಾತಾಡ್ತಾರೆ, ಆದರೆ ಇವತ್ತು ನೀವು ಕಮ್ಮಿ ಮಾತಾಡೋಕ್ಕಾಗಲ್ಲ, ಕ್ಷಮಿಸಿ. ಇವತ್ತು ನೀವು ಜಾಸ್ತಿ ಮಾತಾಡಲೇಬೇಕು. ಸೊ ನಿಮ್ಮ ಮಾತುಗಳು. ಪತ್ರಿಕಾ ಮಾಧ್ಯಮದವ್ರಿಗೆ, ಪ್ರಿಂಟ್, ಡಿಜಿಟಲ್ ಹಾಗೆ ಪ್ರೆಸ್ ಅವ್ರಿಗೆ ಧನ್ಯವಾದಗಳು. ಇದು ನನ್ನ ಮೊದಲನೇ ಸಿನಿಮಾ. ಈ ಹಿಂದೆ ನಾನು ಸುಮಾರು ಸಿನಿಮಾದಲ್ಲಿ ಅಸಿಸ್ಟೆಂಟ್, ಅಸೋಸಿಯೇಟ್, ಆಮೇಲೆ ಕೋ ಡೈರೆಕ್ಟಾಗಿ ವರ್ಕ್ ಮಾಡಿದ್ದೀನಿ. ಇದೊಂದು ಕಾಮಿಡಿ ಹಾರರ್ ಥ್ರಿಲ್ಲರ್ ಸಿನಿಮಾ. ಸೊ ನನಗೆ ಸೆಟ್ಟಲ್ಲಿ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನನಗೆ ಫಸ್ಟ್ ಡೈರೆಕ್ಷನ್ ಅಂತ ಅನಿಸ್ಲಿಲ್ಲ. ಸೊ ಗಿರಿಯಣ್ಣ, ರಘು ಸರು, ಸಿದ್ದು ಬ್ರೋ ಆಗಿರ್ಬೋದು, ತುಂಬಾ ಸಪೋರ್ಟ್ ಮಾಡಿದ್ರು. ಅಷ್ಟೇ. ಸರ್ ಅದ್ರ ಮೇಲೆ ಹೋಗಲ್ಲ ಸರ್, ವ್ಲಾಗರ್ ಮೇಲೆ ಹೋಗುತ್ತೆ. ಲೇಟರ್ ಆನ್ ಪ್ಯಾರಾನಾರ್ಮಲ್ ಮೇಲೆ ಹೋಗುತ್ತೆ. ಪ್ಯಾರಾನಾರ್ಮಲ್ ಅಂದರೆ ಗೋಸ್ಟ್ ಹಂಟಿಂಗ್ ಮೇಲೆ ಹೋಗುತ್ತೆ. ಇಲ್ಲ, ಭೇಟಿ ಮಾಡಿದ್ದೀವಿ. ಹಾಗೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಪೂರ್ವ ತಯಾರಿ ಮಾಡಿಕೊಂಡೇ ಬಂದ್ವಿ ಸರ್. ನನಗೆ ಯಾವುದು ಆ ಥರ ಅನುಭವ ಆಗಿಲ್ಲ. ಶೂಟ್ ಮಾಡಿದಾಗ ಯಾವ ಥರ ಅನುಭವ ಆಗಿಲ್ಲ ಸರ್. ಆ ಟೆನ್ಷನ್. ಪಾಪ ಗಿರಿಯಣ್ಣ ತುಂಬ ಸಪೋರ್ಟ್ ಮಾಡಿದ್ರು. ಹೌದು ಸರ್, ನಾವು ಜನವರಿಲಿ ಸ್ಟಾರ್ಟ್ ಮಾಡಿತ್ತು 2024 ಹಾಂ, 45 ದಿವಸ. ಹಾಂ, ರಿಯಲ್ ಲೈಫ್ ಅಂತ ಏನಿಲ್ಲ ಸರ್, ಇನ್ಸ್ಪೈರ್ಡ್ ಆಗೇನೆ. ಈಗ ಪ್ರತಿಯೊಬ್ಬರೂ ಯಾರೇ ಒಂದು ಮೊಬೈಲ್ ತೊಗೊಂಡ್ರು ವ್ಲಾಗರ್ ಆಗಬೇಕು, ಆ ಥರ ಈ ಥರ ವೀಡಿಯೋಸ್ ಸುಮ್ಮನೆ ಮಾಡೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಹಾಂ, ಹೌದು ಸರ್, ಅದೇ ಡಿಫ್ರೆಂಟ್ ಇದೆ. ಸೊ ಇದು ಒಬ್ಬರು ವ್ಲಾಗರ್ ಮೇಲೆ ಮಾಡಿರೋದು. ಆಮೇಲೆ ಎಂಟರ್ಟೈನ್ಮೆಂಟ್ ತುಂಬ ಇದೆ. ಸೊ ಕಾಮಿಡಿ, ಹಾರರ್ ಇದೆ. ಹಾಂ ಸರ್, ಇದು ನನ್ನ ಸರ್ ಮೊದಲನೇ ಸಿನಿಮಾ. ಕೆಮಿಸ್ಟ್ರಿ ಆಫ್ ಕರಿಯಪ್ಪದಲ್ಲಿ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೆ. ಹೌದು ಸರ್. ಸರ್ ಇನ್ನು ಸಿ ಜಿ ವರ್ಕು ಪೆಂಡಿಂಗ್ ಇದೆ, ನಡೀತಾ ಇದೆ. ಇನ್ನೊಂದು 2-3 ಮಂತ್ಸಲ್ಲಿ ಎಲ್ಲ ಡಿಸೈಡ್ ಮಾಡ್ತೀವಿ. ಹಾಂ ಸರ್. ಹಾಂ ಸರ್, ಸಿ ಜಿ ಇನ್ನೊಂದು ಓವರಾಲ್ 45% ಇದೆ ಅಷ್ಟೇ ಸರ್. ಹೌದು, ಸೆಕೆಂಡ್ ಹಾಫಲ್ಲಿ. ಅಂದರೆ ಏನು ಗೊತ್ತಾ ಸರ್, ಪ್ರತಿಯೊಂದು ಮೈನು ಅಂದರೆ ತುಂಬ ಡೀಟೇಲಾಗಿ ಹೋಗಿದ್ದಾರೆ ಚೇತು. ಅಂದರೆ ಈಗ ನಂಗೆ ಸ್ಮೋಕ್ ಬೇಕು ಅಂದರೆ ನ್ಯಾಚುರಲಾಗಿ ಸ್ಮೋಕ್ ಇದ್ರೂ ಅದಕ್ಕೂ ನಮಗೆ ಆ್ಯಡ್ ಆನ್ಸ್ ಆಗಬೇಕು ಅಂತ, ಅಂದರೆ ತುಂಬ ಡೀಟೇಲಾಗಿ ಮಾಡಿರೋದ್ರಿಂದ ಜಾಸ್ತಿ ಸಿ ಜಿ ವರ್ಕ್ ಉಂಟು. ವ್ಲಾಗರ್ ಆಗಿರೋದ್ರಿಂದ ಯೂಟ್ಯೂಬ್ ಅದು ಆ ಥರದ್ದೆಲ್ಲ ಇದು ಮಾಡಿಸ್ಬೇಕು ಅದರಿಂದ. ಓಕೆ ಸರ್, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಏನಾಯಿತು ಅಂದರೆ ಪತ್ರಿಕಾ ಮಾಧ್ಯಮದವ್ರಿಗೆ, ಪ್ರಿಂಟ್, ಡಿಜಿಟಲ್ ಹಾಗೆ ಪ್ರೆಸ್ ಅವ್ರಿಗೆ ಧನ್ಯವಾದಗಳು. ಇದು ನನ್ನ ಮೊದಲನೇ ಸಿನಿಮಾ. ಈ ಹಿಂದೆ ನಾನು ಸುಮಾರು ಸಿನಿಮಾದಲ್ಲಿ ಅಸಿಸ್ಟೆಂಟ್, ಅಸೋಸಿಯೇಟ್, ಆಮೇಲೆ ಕೋ ಡೈರೆಕ್ಟಾಗಿ ವರ್ಕ್ ಮಾಡಿದ್ದೀನಿ. ಇದೊಂದು ಕಾಮಿಡಿ ಹಾರರ್ ಥ್ರಿಲ್ಲರ್ ಸಿನಿಮಾ. ಸೊ ನನಗೆ
ಸೆಟ್ಟಲ್ಲಿ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನನಗೆ ಹೊಸ ಫಸ್ಟ್ ಡೈರೆಕ್ಷನ್ ಅಂತ ಅನಿಸ್ಲಿಲ್ಲ. ಸೊ ಗಿರಿಯಣ್ಣ, ರಘು ಸರ್ರು, ಸಿದ್ದು ಬ್ರೋ ಆಗಿರ್ಬೋದು, ತುಂಬಾ ಸಪೋರ್ಟ್ ಮಾಡಿದ್ರು. ಅಷ್ಟೇ. ಹಾಂ ಸರ್, ಅದ್ರ ಮೇಲೆ ಹೋಗಲ್ಲ ಸರ್, ವ್ಲಾಗರ್ ಮೇಲೆ ಹೋಗುತ್ತೆ. ಲೇಟ್ರ್ ಆನ್ ಪ್ಯಾರಾನಾರ್ಮಲ್ ಮೇಲೆ ಹೋಗುತ್ತೆ. ಪ್ಯಾರಾನಾರ್ಮಲ್ ಅಂದರೆ ಗೋಸ್ಟ್ ಹಂಟಿಂಗ್ ಮೇಲೆ ಹೋಗುತ್ತೆ. ಹಾಂ, ಇಲ್ಲ ಭೇಟಿ ಮಾಡಿದ್ದೀವಿ. ಹಾಗೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಪೂರ್ವ ತಯಾರಿ ಮಾಡಿಕೊಂಡೇ ಬಂದಿವಿ ಸರ್. ನನಗೆ ಯಾವುದು ಆ ಥರ ಅನುಭವ ಆಗಿಲ್ಲ. ಶೂಟ್ ಮಾಡಿದಾಗ ಯಾವ ಥರ ಅನುಭವ ಆಗಿಲ್ಲ ಸರ್. ಆ ಟೆನ್ಷನ್. ಪಾಪ ಗಿರಿಯಣ್ಣ ತುಂಬ ಸಪೋರ್ಟ್ ಮಾಡಿದ್ರು. ಹೌದು ಸರ್, ನಾವು ಜನವರಿಲಿ ಸ್ಟಾರ್ಟ್ ಮಾಡಿತ್ತು 2024 ಹಾಂ, 45 ದಿವಸ. ಹಾಂ, ರಿಯಲ್ ಲೈಫ್ ಅಂತ ಏನಿಲ್ಲ ಸರ್, ಇನ್ಸ್ಪೈರ್ಡ್ ಆಗೇನೆ. ಈಗ ಪ್ರತಿಯೊಬ್ಬರೂ ಯಾರೇ ಒಂದು ಮೊಬೈಲ್ ತೊಗೊಂಡ್ರು ವ್ಲಾಗರ್ ಆಗಬೇಕು, ಆ ಥರ ಈ ಥರ ವೀಡಿಯೋ ಸುಮ್ಮನೆ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಹಾಂ, ಹೌದು ಸರ್, ಅದೇ ಡಿಫ್ರೆಂಟ್ ಇದೆ, ಡಿಫ್ರೆಂಟ್ ಇದೆ. ಸೊ ಇದು ಒಬ್ಬರು ವ್ಲಾಗರ್ ಮೇಲೆ ಮಾಡಿರೋದು. ಆಮೇಲೆ ಎಂಟರ್ಟೈನ್ಮೆಂಟ್ ತುಂಬ ಇದೆ. ಸೊ ಕಾಮಿಡಿ, ಹಾರರ್ ಇದೆ. ಹಾಂ ಸರ್, ಇದು ನನ್ನ ಸರ್ ಮೊದಲನೇ ಸಿನಿಮಾ. ಕೆಮಿಸ್ಟ್ರಿ ಆಫ್ ಕರಿಯಪ್ಪದಲ್ಲಿ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೆ. ಹೌದು ಸರ್. ಸರ್, ಇನ್ನು CG ವರ್ಕು ಪೆಂಡಿಂಗ್ ಇದೆ, ನಡೀತಾ ಇದೆ. ಇನ್ನೊಂದು 2-3 ಮಂತ್ಸಲ್ಲಿ ಎಲ್ಲ ಡಿಸೈಡ್ ಮಾಡ್ತೀವಿ. ಹಾಂ ಸರ್. ಹಾಂ ಸರ್, CG ಇನ್ನೊಂದು ಓವರಾಲ್ 45% ಇದೆ ಅಷ್ಟೇ ಸರ್. ಹೌದು, ಸೆಕೆಂಡ್ ಹಾಫಲ್ಲಿ. ಅಂದರೆ ಏನು ಗೊತ್ತಾ ಸರ್, ಪ್ರತಿಯೊಂದು ಮೈನು ಅಂದರೆ ತುಂಬ ಡೀಟೇಲಾಗಿ ಹೋಗಿದ್ದಾರೆ ಚೇತು. ಅಂದರೆ ಈಗ ನಂಗೆ ಸ್ಮೋಕ್ ಬೇಕು ಅಂದರೆ ನ್ಯಾಚುರಲ್ ಆಗಿ ಸ್ಮೋಕ್ ಇದ್ರೂ ಅದಕ್ಕೂ ನಮಗೆ ಆ್ಯಡ್ ಆನ್ಸ್ ಆಗಬೇಕು ಅಂತ, ಅಂದರೆ ತುಂಬ ಡೀಟೇಲಾಗಿ ಮಾಡಿರೋದ್ರಿಂದ ಜಾಸ್ತಿ CG ವರ್ಕ್ ಉಂಟು. ವ್ಲಾಗರ್ ಆಗಿರೋದ್ರಿಂದ ಯೂಟ್ಯೂಬ್ ಅದು ಆ ಥರದ್ದೆಲ್ಲ ಇದು ಮಾಡಿಸ್ಬೇಕು ಅದರಿಂದ. ಓಕೆ ಸರ್, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಏನಾಯಿತು ಅಂದರೆ ಹೋಯ್ತು, ಮರ್ತೋಗ್ಬಿಟ್ಟೆ, ಕ್ಷಮಿಸಿ. ನನ್ನ ಚಿತ್ರದ ಬಗ್ಗೆ ಹೇಳ್ತೀನಿ. ನಿಮ್ಗೆ ಅನಿಸ್ಬೋದು ಏನಕ್ಕೆ ಇವೆಲ್ಲ ಹಿಡ್ಕೊಂಡು ನಿಂತಿದ್ದೀನಿ ಅಂತ. ನಮ್ಮ ಸಿನಿಮಾದಲ್ಲಿ ಇವೆಲ್ಲ ತುಂಬಾ ಪ್ರಮುಖವಾದ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ನನ್ನ ಹೆಸರು ಈ ಚಿತ್ರದಲ್ಲಿ ಸಿದ್ದು, ನಿಜ ಜೀವನದಲ್ಲೂ ಸಿದ್ದು ಅಂತ ಕರೀತಾರೆ. ಈ ಚಿತ್ರದಲ್ಲೂ ನನ್ನ ಹೆಸರು ತುಂಬ ಚೆನ್ನಾಗಿದೆ. ನಾನು ಬೇಕೇ ಬೇಕು ಅಂತ ಡೈರೆಕ್ಟರ್ ಇದನ್ನು ನನಗೋಸ್ಕರ ಅಂತ ಸಿದ್ದು ಅಂತ ಇಟ್ಟಿದ್ದಾರೆ. ಓಕೆ ಓಕೆ ನೀವು ಬನ್ನಿ, ಇಲ್ಲಿ ಬನ್ನಿ, ಅಕ್ಷರ ಓಕೆ ಓಕೆ. ಈ ಚಿತ್ರದಲ್ಲಿ ನನ್ನ ಹೆಸರು ಸಿದ್ದು, ನಿಜ ಜೀವನದಲ್ಲಿ ಕೂಡ ನನ್ನ ಹೆಸರು ಸಿದ್ದು ಅಂತಲೇ ಇದೆ. ಸೊ ಈ ಚಿತ್ರದಲ್ಲಿ ನಾನು ವ್ಲಾಗರ್ ಪಾತ್ರ ಮಾಡ್ತಿದ್ದೀನಿ. ಈಗ ಚೇತನ್ ಅವ್ರು ಹೇಳ್ದಂಗೆ ಪ್ರತಿಯೊಬ್ಬರೂ ಒಂದು ಕ್ಯಾಮ್ರಾ ಇಟ್ಕೊಂಡು ಏನೋ ಒಂದು ಮಾತಾಡ್ತಿರ್ತಾರೆ, ಇಲ್ಲಾಂದರೆ ಅವ್ರದ್ದೇ ಆದ ಒಂದು ವೀಡಿಯೋಸ್ ರೆಕಾರ್ಡ್ ಮಾಡ್ತಿರ್ತಾರೆ, ಇನ್ಫ್ಲೂಯೆನ್ಸರ್ಸ್ ಆಗಿರ್ತಾರೆ, ಡ್ಯಾನ್ಸ್ ಮಾಡ್ತಿರ್ತಾರೆ. ಸೊ ಅಂಥ ಒಂದು ಎಂಥೂಸಿಯಾಸ್ಟಿಕ್ ಆಗಿರುವಂಥ ಒಂದು ಪಾತ್ರ ನಂದು. ತುಂಬ ವಿಟಿಯಾಗಿದ್ದೀನಿ, ಏನೋ ಒಂದು ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು ಅಂತ ಹಂಬಲಿಸುವಂಥ ಹುಡುಗ ಈ ಒಂದು ಚಿತ್ರದಲ್ಲಿ. ಸೊ ವ್ಲಾಗರ್ ಆಗಿ ನಾನು ಏನೆಲ್ಲ ಕಷ್ಟಪಡ್ತೀನಿ ಅನ್ನೋದೇ ಚಿತ್ರದಲ್ಲಿ ಹೋಗುತ್ತೆ. ಅದ್ರ ಜೊತೆಗೆ ಒಂದು ಲವ್ ಆ್ಯಂಗಲ್ ಇದೆ. ಸೊ ಬ್ಯೂಟಿಫುಲ್ ಗರ್ಲ್ ಇದ್ದಾಳೆ ಸೊ ಚಿತ್ರದಲ್ಲಿ. ಸೊ ಆ ಚಿತ್ರ ಈ ವ್ಲಾಗಿಂಗ್ ಜೊತೆಗೆ ಲವ್ ಆ್ಯಂಗಲ್ ಜೊತೆಗೆ ಗೋಸ್ಟ್ಗೆ ಹೇಗೆ ತಿರುಗುತ್ತೆ ಅನ್ನೋದು
ಅದೇ ಲೈನ್ ನಮ್ಮ ಚಿತ್ರದ ಲೈನ್ ಆಗಿದೆ. ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಅವರು ಹೇಳಿಲ್ಲ, ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಬಿಟ್ಕೊಟ್ರೆ ಏನಾಗುತ್ತೆ ಅಂದರೆ ಸಿನಿಮಾದ ಒಂದು ವಾವ್ ಎಲಿಮೆಂಟ್ ಮಿಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಹೇಳ್ತಿಲ್ಲ. ಸೊ ಚಿತ್ರದಲ್ಲಿ ವ್ಲಾಗರ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ. ಬಹಳ ಖುಷಿ ಇದೆ. ಎಷ್ಟು ದಿನ ಶೂಟ್ ಮಾಡಿದ್ದೀವೋ ಅಷ್ಟು ದಿನ ನಾನಾಗಿದ್ದೀನಿ. ತುಂಬಾ ಏನು ಪ್ರಯತ್ನ ಪಡಬೇಕು ಅಂತಿರಲಿಲ್ಲ, ಯಾಕಂದರೆ ಅಷ್ಟು ಅಂದರೆ ನನಗೆ ಹೊಂದುವಂಥ ಒಂದು ಪಾತ್ರ ಇದು. ಯಾಕಂದರೆ ಯೂಶ್ವಲಿ ನಾನು ವ್ಲಾಗಿಂಗ್ ಎಲ್ಲ ಈಸಿಲಿ ಮಾಡ್ತೀನಿ ನಾನು, ಬಟ್ ಅದನ್ನು ಯಾವತ್ತೂ ನಾನು ನನ್ನ ಪ್ರೊಫೆಷನಾಗಿ ತೊಗೊಂಡಿಲ್ಲ. ಸೊ ಅಂಥ ಒಂದು ಪಾತ್ರ ಕೊಟ್ಟಿದ್ದಾರೆ ಚೇತನ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಇದರಲ್ಲಿ ನನ್ನ ಕತೆ ಕೇಳಿದಾಗ ಭಾಳ ಇಷ್ಟ ಆಗಿದ್ದಂದರೆ ದ ಲೂಪ್. ಇವಾಗ ಏನು ನೀವು ನೋಡ್ತಾ ಇದ್ದೀರಾ, ದ ವ್ಲಾಗ್ 1 ದ ಲೂಪ್ ಅಂತ, ಈ ಸಿನಿಮಾಲಿರುವಂಥ ಒಂದು ಕಾಂಟೆಂಟ್, ದ ಲೂಪೇ ಭಾಳ ಇಷ್ಟ ಆಗಿದ್ದು ನನಗೆ. ಆ ಲೂಪ್, ಆ ವಿಷಯ ಭಾಳ ಎಕ್ಸೈಟ್ ಮಾಡ್ತೀವಿ ನನಗೆ. ಅದೇನಂತ ನೋಡಬೇಕಂದ್ರೆ ಚಿತ್ರ ಬರಲೇಬೇಕಾಗುತ್ತೆ. ಆ್ಯಂಡ್ ನಾನಿಲ್ಲಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಇಡೀ ತಂಡಕ್ಕೆ. ಯಾಕಂದರೆ ಪ್ರತಿಯೊಂದು ಒಂದು ಹಂತದಲ್ಲೂ ಫ್ರಮ್ ದ ವರ್ಕ್ಶಾಪ್ ಆಗಿರ್ಬೋದು, ಅಥವಾ ರೈಟ್ ಬಿಗಿನಿಂಗ್ ಒಂದು ಸಿನಿಮಾ ಮಾತುಕತೆ ಆಗಿರ್ಬೋದು, ಅಲ್ಲಿಂದನೂ ಎಷ್ಟು ಪಾಸಿಟಿವ್ ಅಂತ ಅನಿಸಿದೆ ಅಂತ ಹೇಳಿದ್ರೆ, ಯಾರು ಇಲ್ಲಿ ಏನು ಹೈರಾರ್ಕೀಸ್ ಇಲ್ಲ. ನಾವೇನೋ ಚಿತ್ರ ಮಾಡ್ತಾ ಇದ್ದೀವಿ, ನೀವು ಹಿಂಗೆ ಇರಬೇಕು, ಹಾಗೆ ಎಲ್ಲರಿಗೂ ಅವ್ರದ್ದೇ ಆದಂಥ ರೆಸ್ಪಾನ್ಸಿಬಿಲಿಟಿ ಇತ್ತು, ಅವ್ರದ್ದೇ ಆದಂಥ ಒಂದು ಕೆಲಸಗಳನ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಗಿರಿಧರ್ ಸರ್ಗೆ. ಯಾಕಂದರೆ ಒಬ್ಬ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿದೆ, ಮಾಸ್ಟರ್ ಗೊತ್ತು. ಒಬ್ಬ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್, ಅವ್ರು ಆರ್ಕೆಸ್ಟ್ರಾ ಡ್ಯಾನ್ಸ್ ಮಾಡಿದೆ, ಕಷ್ಟ ಅಂತ ಹೇಳ್ಕೊಳ್ತಿಲ್ಲ. ಈ ಥರದ್ದು ಬ್ಯಾಕ್ಗ್ರೌಂಡಿಂದ ಬಂದು ಥಿಯೇಟರ್ಸ್ ಮಾಡಾದ್ಮೇಲೂ ಒಂದು ಧಾರಾವಾಹಿಗಳು ಮಾಡ್ತಾಯಿದ್ದೆ. ಒಬ್ರಿಗೆ ಹಣ ಹೂಡ್ತಿದ್ದಾರೆ ಅಂದರೆ ಅದು ದೊಡ್ಡ ವಿಷಯ. ಅಂಥದ್ರಲ್ಲಿ ನನ್ನಂಥ ಒಬ್ಬ ಪ್ರತಿಭೆಗೆ ಸರ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾ ಮಾಡಿಕೊಟ್ಟಿದ್ದಕ್ಕೆ ನಾನು ಚಿರಋಣಿ. ನಿಮಗೆ ಗೊತ್ತಿಲ್ಲ ಏನಂತ ಹೇಳ್ಬೋದು, ಬಟ್ ಆದರೆ ನನ್ನ ಬ್ಲಡ್ ಆ್ಯಂಡ್ ಸ್ವೆಟ್ ಹಾಕಿ ಈ ಸಿನಿಮಾನ ಮಾಡಿದ್ದೀವಿ. ಈ ಸಿನಿಮಾನ ನೀವೆಲ್ಲ ಬಂದು ನೋಡಿ ಹಾರೈಸಬೇಕು. ಯಾಕಂದರೆ ಈ ಚಿತ್ರ ಎಷ್ಟೋ ಜನದ ಕನಸಾಗಿದೆ. ಸೊ ನಿಮ್ಮ ಒಂದು ಅಮೂಲ್ಯವಾದ ಒಂದು ಏನಂತಾರೆ ನಮಗೆ ಕೊಡುವಂಥ ಪ್ರೀತಿ ಬಹಳ ಮುಖ್ಯ ಆಗುತ್ತೆ. ನೀವು ಮಾಧ್ಯಮ ಮಿತ್ರರು ನಮ್ಮ ಚಿತ್ರದ ಬಗ್ಗೆ ನೀವು ಇವಾಗೆಲ್ಲ ಏನು ಬರ್ದು ಹಾಕ್ತೀರ, ಬಹಳ ನಮಗೆ ಅದು ಮೊದಲನೇ ಒಂದು ಸ್ಟೆಪ್ ಆಗುತ್ತೆ ಸಿನಿಮಾ ನಾವು ತೊಗೊಂಡೋಗೋದಕ್ಕೆ ಆಡಿಯನ್ಸ್ಗೆ. ಸೊ ಹಾಗಾಗಿ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನೀವೆಲ್ಲ ನಮಗೆ ಸಿನಿಮಾ ರಿಲೀಸ್ ಆದಮೇಲೂ ಇದೇ ರೀತಿ ಪ್ರೀತಿಯಿಂದ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ, ಕ್ರೆಡಿಟ್ ಗೋಸ್ ಟು ಮಾಸ್ಟರ್. ಸರ್ ನನಗೆ ಏನಂತ ಅನ್ಸುತ್ತೆ ಅಂದರೆ, ವ್ಲಾಗರ್ ಅನ್ನೋದು ಒಂದು ಹೇಗಿದೆ ಅಂದರೆ ತುಂಬ ಜನ ಕನೆಕ್ಟ್ ಆಗೋ ಒಂದು ಪಾತ್ರ. ಇದಕ್ಕಿಂತ ಮುಂಚೆ ಒಂದು ಧಾರಾವಾಹಿ ಮಾಡಿದ್ದೆ, ಪಾರು ಅಂತ. ಆ ಪಾರು ಧಾರಾವಾಹಿ ಮಾಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್, ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಬ್ಬರು ಹಿರಿಯ ನಟರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಸೊ ನಾನು ನೋಡ್ಬಿಟ್ಟು ಹೇಳಿದ್ರು, ಸರ್ ನಿಮ್ಮನ್ನು ನೋಡಿದ್ರೆ ಒಬ್ಬರು ನೆನಪಾಗ್ತಾರೆ, ಅವ್ರು ಥೇಟ್ ನಿಮ್ಮ ಥರನೇ ಇದ್ದಾರೆ ಅಂತ ನನಗೆ ಹೇಳಿದ್ರು. ಸರ್ ಯಾರು ಅಂತ ತಿಳ್ಕೊಬೋದಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಪಾರು ಧಾರಾವಾಹಿಲಿ ಪ್ರೀತಮ್ ಪಾತ್ರ ಸೇಮ್ ನಿಮ್ಮ ಥರನೇ ಇದ್ದಾರೆ ಅಂತ ನನಗೆ ಹೇಳಿದ್ರು. ನಾನು ನಕ್ಬಿಟ್ಟು ಸರ್ ಅದು ನಾನೇ ಅಂತ ಹೇಳಿದೆ. ಇಮಿಡಿಯೇಟಾಗಿ ಅವ್ರು ಏನಂತ ಹೇಳಿದ್ರು ಅಂದರೆ, ಅಯ್ಯೋ ಬಡಿದೆ, ಅಲ ಮುಂಡಿದೆ, ನೀನೇನೋ ಅದು. ಇಮಿಡಿಯೇಟಾಗಿ ಅವ್ರು ಎಷ್ಟು ಪ್ರೀತಿ ತೋರಿಸೋದು ಅಂದರೆ, ನಮ್ಮ ಮನೆ ಮಗ ಅನ್ನೋ ರೀತಿಯಲ್ಲಿ ತೋರಿಸಿದ್ರು. ಸೊ ಆ ಪಾತ್ರ ನನಗೆ ಅಷ್ಟು ಹೆಲ್ಪ್ ಆಗಿತ್ತು. ಸೊ ವ್ಲಾಗರ್ ಅನ್ನೋ ಪಾತ್ರ ನನಗೇನಂತ ಅನ್ಸುತ್ತೆ ಅಂದರೆ, ಪ್ರತಿ ಮನಸ್ಸಿಗೂ ತಲುಪುವಂಥ ಪಾತ್ರ ಇದು. ಯಾಕಂದರೆ ಇವಾಗ ಜಾಸ್ತಿ ಸಿನಿಮಾ ನೋಡ್ತಾರೋ ಬಿಡ್ತಾರೋ, ಐ ಥಿಂಕ್ ಎಲ್ಲರೂ ವ್ಲಾಗಿಂಗ್ ಅಂತೂ ಖಂಡಿತ ನೋಡ್ತೀರಾ. ಸೊ ಐ ಥಿಂಕ್ ತುಂಬ ಮನಸ್ಸಿಗೆ ಹತ್ತಿರವಾಗುವಂಥ ಪಾತ್ರ, ನಮ್ಮನೆ ಹುಡುಗ, ನಮ್ಮ ಬ್ರದರ್ ಅಥವಾ ನನ್ನ ಫ್ರೆಂಡ್ ಅಂತ ಒಂದು ಭಾವಿಸೋ ಒಂದು ಪಾತ್ರ ಆಗಬಹುದು ಅಂತ ನಾನು ಭಾವಿಸ್ತೇನೆ ಸರ್ ಇದನ್ನು. ಹಾಂ ಸರ್. ಹಾಂ ಸರ್. ಎಸ್ ಸರ್. ಸರ್ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಗಾಡ್ ನನ್ನ ಪೇರೆಂಟ್ಸ್, ಹಾಗೆ ನನ್ನ ಜೊತೆ ಯಾರು ಕೆಲಸ ಮಾಡಿದ್ದಾರೆ ಎಲ್ಲರೂ. ಯಾಕಂದರೆ ಪ್ರತಿಯೊಂದು ಸಿನಿಮಾದಲ್ಲೂ ಡೆಫಿನೆಟ್ಲಿ ಒಬ್ಬರು ಹೀರೋಗೆ ಏನು ಪ್ಲಸ್ ಪಾಯಿಂಟ್ಸ್ ಇರುತ್ತೆ ಅದನ್ನು ಶೋಕೇಸ್ ಮಾಡೋದು ಬಹಳ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ಅದನ್ನು ಮಾರ್ಕೆಟು ಮಾಡ್ಬೋದು, ಅದರಿಂದ ನಾವು ಖಂಡಿತವಾಗ್ಲೂ ಅದನ್ನು ರೀಚ್ ಔಟು ಮಾಡ್ಬೋದು. ಬಟ್ ಎಲ್ಲ ಸಿನಿಮಾದಲ್ಲಿ ಒಂದು ಅವಕಾಶ ಸಿಗಲ್ಲ. ಡ್ಯಾನ್ಸ್ ಬರ್ತಿದ್ರು, ಫೈಟ್ ಬರ್ತಿದ್ರು, ಅಥವಾ ಒಳ್ಳೆ ಆ್ಯಕ್ಟ್ ಮಾಡ್ತೀವಿ ಅಂದ್ರೆ ಸ್ಪೇಸ್ ಕೊಡಲ್ಲ. ಬಟ್ ಆದರೆ ಐ ಶುಡ್ ಥ್ಯಾಂಕ್ ಮೈ ಡೈರೆಕ್ಟರ್. ಈ ಸಿನಿಮಾದಲ್ಲಿ ಒಂದು ಸಾಂಗ್ ಇಡೋಣ, ಸಾಂಗಲ್ಲಿ ಒಂದು ಹುಕ್ ಸ್ಟೆಪ್ ಇಡೋಣ, ಈ ಸಾಂಗ್ನ ರೀಚ್ ಔಟ್ ಮಾಡೋಣ ಅಂತ ನನಗೊಂದು ಸ್ಪೇಸ್ ಕೊಟ್ಟಿದ್ದು. ಐ ಥಿಂಕ್ ಅದು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಡ್ಯಾನ್ಸರ್ ಆಗಿರೋದಕ್ಕೆ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ಸುತ್ತೆ. ಯಾಕಂದರೆ ನಾವು ತುಂಬ ಕನ್ಸ್ಟೆನ್ಸಲ್ಲಿ ಶೂಟ್ ಮಾಡಿದ್ದೀವಿ. ನಮಗೆ ರಿಹರ್ಸಲ್ಸ್ ಇತ್ತು, ಆದರೆ ಕಂಟಿನ್ಯೂಸ್ ಆಗಿ 5 ದಿವಸ ರಿಹರ್ಸಲ್ಸ್, 6 ದಿವಸ ರಿಹರ್ಸಲ್ಸ್ ಎಲ್ಲ ಮಾಡಿಲ್ಲ. ಒಂದು ಶೂಟಿಂಗ್ ಮುಗಿಸ್ಕೊಂಬಂದ್ವಿ, 2 ಅವರ್ ರಿಹರ್ಸಲ್ಸ್ ಮಾಡಿದ್ವಿ, ನೆಕ್ಸ್ಟ್ ಡೇ 2 ದಿನ ಶೂಟಿಂಗ್ ಮಾಡಿದ್ವಿ. ಸ್ಪಾಟಲ್ಲಿ ಚೇಂಜಸ್ ಆದರೂ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಸೊ ನನ್ನ ಒಂದು ಜೋಶ್ಗೆ ಅವರು ಕೊಟ್ಟಂಥ ಜೋಶ್ ಅಷ್ಟೇ ಇದೆ ಸರ್. ಐ ಥಿಂಕ್ ಪ್ರತಿ ಸಿನಿಮಾಲ್ಲಿ ಸಿಗ್ತಿರೋದು ನನ್ನ ಪುಣ್ಯ ಅಂತ ನಾನು ಹೇಳ್ತೀನಿ. ಐ ಥಿಂಕ್ ಐ ಆಮ್ ಲಕ್ಕಿ. ಹಾಂ ಸರ್. ನೋಡಿ ಆಯ್ತು ಸರ್, ಮೇಜರ್ ಪಾಯಿಂಟೇ ಮರ್ತ್ಬಿಟ್ಟಿದ್ದೀವಿ ಸರ್. ಅದನ್ನು ನಿಮಗೆಲ್ಲ ಓಕೆ ಅಂತ ಹೇಳಿದ್ರೆ, ಈಗ ಗಿರಿಯಣ್ಣರ ಅವರ ಸಾರಥ್ಯದಲ್ಲಿ ನಾವೆಲ್ಲರೂ ಸೇರಿಕೊಂಡು ಬೈಕ್ ಹುಕ್ ಸ್ಟೆಪ್ನ ಮಾಡ್ತೀವಿ. ದಯವಿಟ್ಟು ಇದನ್ನೆಲ್ಲರೂ ಮಾಧ್ಯಮ ಮಿತ್ರರು ಕ್ಯಾಪ್ಚರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸರ್. ಆ ಹುಕ್ಕು ಎಲ್ಲಿಂದ ರೆಡಿ ಆಗಬೇಕು ಅಂತ ಹೇಳ್ತೀನಿ. ಸಾರಿ. ವೆರಿ ಟ್ರೂ. ಹೌದು, ರಂಗಿತರಂಗ ಮೊದಲನೇ ಸಿನಿಮಾ ಆಗಿತ್ತು. ಸಿನಿಮಾ ಕೆಲಸ ಶುರು ಮಾಡಿದ್ದು 2013. ಬಟ್ ಈಗ ಡೆಫಿನೆಟ್ಲಿ 10 years ಆಯಿತು. ಇಟ್ಸ್ ಎ ಗ್ರೇಟ್ ಥಿಂಗ್. ಇಟ್ಸ್ ಎ ಗ್ರೇಟ್. ಹೊಸ ದಿನ, ಹೊಸತನ, ಪ್ರತಿದಿನ ನೂತನ ಅಂತ ನಾನು ಭಾವಿಸ್ತೀನಿ. ಸೊ ಹೋಪ್ಫುಲಿ ಈ ಜರ್ನಿ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು.